ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣ ಔಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಂ ಪ್ರಣಮದ್ದಾಮಧೇನುಂಚ ಭಜತ್ಸುರತುರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯ ಸುಧಾರತಾಂ ಶ್ರೀ ಸತ್ಯಾತ್ಮೂರ್ವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರೂನ್ ವಂದೇ ಮಧ್ವೇಷಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಮಾಯ ಶಾಸ್ತ್ರಸುರಸ್ತಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘೀಷುರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ನಿನ್ನೆಯಿಂದ ಸುಂದರಕಾಂಡ, ರಾಮಾಯಣದ ಸುಂದರಕಾಂಡ, ಅತ್ಯಂತ ಸುಂದರಕಾಂಡದ ಚಿಂತನೆಯಲ್ಲಿ ತೊಡಗಿದ್ದೇವೆ. ನಿನ್ನೆ 3ನೆಯ ಶ್ಲೋಕದಲ್ಲಿ ಶಾಲೋಹರಸ್ಯ ಗಿರಿಪಕ್ಷ ವಿನಾಶಕಾಲೇ ಕ್ಲಿಪ್ತೋರ್ಣವೇ ಸಮರ್ಥೋರ್ಹಿತಾತ್ಮ ಪಕ್ಷ ಹೈಮೋಗಿರಿ ಪವನಜಸ್ತು ವಿಶ್ರಮಾರ್ಥಂ ಮುದ್ಭಿದ್ಯವಾರ್ಧನ ಏಕಸಾನುಹು ಅಂತ ಹೇಳಿಬಿಟ್ಟು ಆ ಶ್ಲೋಕದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಸ್ವಲ್ಪ ನಡೆಸಿದ್ದೇವೆ ನಿಂದೆ. ಇವತ್ತು ಮುಂದುವರೆದ ಭಾಗವಾಗಿ ಸ್ವಲ್ಪ ವಿವರವಾಗಿ ನೋಡೋದಾದರೆ, ಹನುಮಂತ ದೇವರು ಸೀತಾ ಅನ್ವೇಷಣೆಯಲ್ಲಿ ಸಮುದ್ರ ಲಂಘನಕ್ಕೆ ತೊಡಗಿದಾಗ ರುದ್ರದೇವರ ಭಾವಮೈದುನನಾದ ಮೈನಾಕ ಪರ್ವತ ಮೇಲೆ ಬಂತು ಸಮುದ್ರದಿಂದ. ಅದು ಏನು ಸಾಮಾನ್ಯ ಪರ್ವತ ಅಲ್ಲ, ಬಂಗಾರಮಯವಾದ ಪರ್ವತ. ಬಂಗಾರದ ಕೋಟಿಂಗ್ ಅಲ್ಲ, ಬಂಗಾರದ ಪರ್ವತನೇ. ಬಂಗಾರಮಯವಾದ ಪರ್ವತ ಬಂತು. ಬಂಗಾರಮಯವಾದ ಪರ್ವತ ಬಂತು. ಏತಕ್ಕೆ ಬಂತು ಅನ್ನೋದನ್ನು ನಿನ್ನೆ ಚಿಂತನೆ ಮಾಡಿದ್ದೆವು. ಯಾವಾಗ ಹನುಮಂತ ದೇವರು, ಅಂದರೆ ಯಾರೇ ಆಗಲಿ, ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಕಾರ್ಯಕ್ಕೆ ತೊಡಗಿದಾಗ ಬಂಗಾರದಂತಹ ಲೌಕಿಕ ವಸ್ತುಗಳು ನಮಗೆ ಜೊತೆಗೆ ಬರ್ತವೆ. ಯಾಕೆ ಅಂದರೆ ನೀವು ನೋಡಿ, ಹೊಲದಲ್ಲಿ ಭತ್ತ ಹಾಕ್ತೀರ ಅಥವಾ ಜೋಳ ಹಾಕ್ತೀರ, ಯಾವುದೋ ಧಾನ್ಯ ಹಾಕ್ತೀರ, ಧಾನ್ಯ ಬೆಳಿಬೇಕು ಅಂತ ಹಾಕ್ತೀರ, ಒಳಗಡೆ ಅದರ ಜೊತೆಗೆ ಕಳೆಗಳು ಬರ್ತವೆ, ಹುಲ್ಲುಗಳು ಬರ್ತವೆ. ಅದಕ್ಕೆ ನೀವೇ ನೀರು ಹಾಕಲ್ಲ, ಅದು ಬರಬೇಕು ಅಂತಿಲ್ಲ. ನಿಮಗೆ ಬೇಕಾಗಿರೋದು ಬೆಳೆ, ತಿನ್ನುವ ಅನ್ನ. ಇಲ್ಲಿ ಬೇಕಾಗಿರುವುದು ಭಗವಂತನ ಭಕ್ತಿ, ಭಗವಂತನ ರೂಪ ದರ್ಶನ. ಅದಕ್ಕೆ ನೀವು ಭಗವಂತನ ಬಗ್ಗೆ ಈಗ ಬೆಳೆಗೆ ಹೇಗೆ ಬಹಳ ಶ್ರದ್ಧೆಯಿಂದ ಮಾಡ್ತೀರೋ, ಭಗವಂತನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಭಗವಂತ ಆ ಫಲಗಳೆಲ್ಲ ಆಟೋಮೆಟಿಕ್ಕಾಗಿ ಬರ್ತವೆ, ಅವೆಲ್ಲ ಬರ್ತವೆ. ನೀವು ಕಳೆಗೋಸ್ಕರ ನೀರು ಹಾಕಿದರೆ ಬೆಳೆ ಬರಲ್ಲ. ಬೆಳೆಗೋಸ್ಕರ ನೀರು ಹಾಕಿದ್ರೆ ಕಳೆ ಬರುತ್ತೆ ಹೊರತು ನಾವು ಹುಲ್ಲು ಬೆಳೆದಕ್ಕೆ ನೀರು ಹಾಕಿದ್ರೆ ಭತ್ತ ಎಂದು ಬಂದಿದ್ದು ನೋಡಿಲ್ಲ ನಾವು. ಹಾಗಾಗಿ ನೀವು ಬಂಗಾರವನ್ನು ಬೇಡಲಿಕ್ಕೆ ಕುತ್ಕೊಂಡ್ರೆ ಭಗವಂತ ಒಲಿಯಲ್ಲ. ಭಗವಂತ ಒಲಿಕೆ ಮಾಡಿದರೆ ಬಂಗಾರ ಬರುತ್ತೆ. ಬಂಗಾರ ಅಂದರೆ ಏನು? ಲೌಕಿಕವಾಗಿ ತಗೊಂಡ್ರೆ ಬಂಗಾರ ಸುವರ್ಣ. ಸುವರ್ಣ ಅಂತೀವಿ, ಸುಲಲಿತವಾದ ವರ್ಣ, ಸುಷ್ಟು ವರ್ಣ. ವರ್ಣ ಅಂದರೆ ಅಕ್ಷರಗಳು, ಅಕ್ಷರಗಳು ಅಂದರೆ ವೇದಗಳು, ವೇದಗಳು ಒಳ್ಳೆಯ ವರ್ಣ. ವೇದಗಳಲ್ಲಿ ವಿಚಾರುವ ವೇದಗಳಿಂದ ಸ್ತುತಿಸಲ್ಪಡುವ ಭಗವಂತನ ಜ್ಞಾನ ನಮಗೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇದು ಒಂದಾಯಿತು. ಆಮೇಲೆ ಯಾಕೆ ಬಂತು ಪರ್ವತ? ಮೈನಾಕ ಬಂದಿದ್ದೇಕೆ ಅಂದರೆ ಹನುಮಂತ 100 ಯೋಜನ ವಿಸ್ತಾರವಾಗಿರುವ ಸಮುದ್ರವನ್ನು ಉಲ್ಲಂಘನೆ ಮಾಡ್ತಾನಲ್ವ. ಉಲ್ಲಂಘನೆ ಮಾಡಬೇಕು ಅಂತಂದರೆ ಮಧ್ಯೆ ರೆಸ್ಟ್ ಬೇಕು ಅಂತ ಅದು ಮೈನಾಕ ಪರ್ವತ ಬಂತು. ಯಾಕೆ ಅಂದರೆ ಹಿಂದೆ ಮೈನಾಕ ಪರ್ವತವನ್ನು ಇಂದ್ರದೇವರು ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಹೊಡೆದು ಹಾಕುವಾಗ ಮೈನಾಕ ಪರ್ವತ ವಾಯುದೇವರ ಹತ್ರ ಶರಣ ಬಂತು. ವಾಯುದೇವರದನ್ನು ಸಮುದ್ರದೊಳಗೆ ಹಾಕಿದ್ರು. ಹಾಗಾಗಿ ಇಂದ್ರದೇವರು ಆ ರೆಕ್ಕೆಯನ್ನು ಕಟ್ ಮಾಡಲಾಗಲಿಲ್ಲ. ಇಂದ್ರದೇವರ ಹೆದರಿಕೆಯಿಂದ ಅದು ಒಳಗೆ ಇತ್ತು. ಈಗ ಆ ಸಮುದ್ರ ರಾಜ ಹೇಳ್ದ,
ನಿನ್ನ ಉಳಿಸಿದ ಅಪ್ಪ ಮುಖ್ಯ ಪ್ರಾಣದೇವರು ಅವನ ಅವತಾರನೆಯಾದ ಹನುಮಂತ ಸೀತಾದೇವಿಯ ಅನ್ವೇಷಣೆಗೆ ಹೋಗ್ತಾ ಇದ್ದಾನೆ, ಅವನಿಗೆ ನೀನು ಕೃತಜ್ಞತೆ ತೋರಿಸಿ ಅವನಿಗೆ ಸಹಾಯವನ್ನು ಮಾಡು ಅಂತ ಕೇಳಿದಾಗ ಮೈನಾಕ ಪರ್ವತ ಬಂತು. ಹನುಮಂತ ದೇವರು ನೋಡಿದರು, ಅದು ನೀನು ವಿಶ್ರಾಂತಿ ತೆಗೆದುಕೊಂಡು ಇಲ್ಲಿ ಹೋಗಬಹುದು ಅಂದಾಗ ಹನುಮಂತ ದೇವರು ಹೇಳ್ತಾರೆ, ನನಗೆ ವಿಶ್ರಾಂತಿ ಅಗತ್ಯ ಇಲ್ಲ. ಯಾರಿಗೆ ಶ್ರಮವೋ ಅವರಿಗೆ ವಿಶ್ರಾಂತಿ, ಯಾರಿಗೆ ಶ್ರಮನೇ ಇಲ್ಲವೋ ಅವರಿಗೆ ಎಲ್ಲಿನ ವಿಶ್ರಾಂತಿ. ಹೇಗೆ ನಮ್ದು ನಾನು ನಿನ್ನೆ ಹೇಳಿದ್ದೆ, ನಮ್ಮ ದೇಹದ ಹೇಗೆ ಅಂದರೆ ನಾವು ಏನು ಮಾಡಿದ್ರೂ ಶ್ರಮನೇ. ಮಲಗಿದ್ರೂ ಶ್ರಮನೇ, ಉಪವಾಸ ಮಾಡಿದ್ರೂ ಶ್ರಮನೇ, ಊಟ ಮಾಡಿದ್ರೂ ಶ್ರಮನೇ, ಮಾತಾಡಿದ್ರೂ ಶ್ರಮನೇ, ಮೌನವಾಗಿದ್ರೂ ಶ್ರಮನೇ. ನಮ್ದು ಶ್ರಮಮಯ. ನಾವು ಸುಮ್ಮನೆ ಕುತ್ಕೊಂಡಿರ್ತೀರ. ಈಗ ಪ್ರವಚನಕ್ಕೆ 1-2 ಗಂಟೆ ಆಯ್ತು ಅಂದ್ರೆ ಹೇಳ್ಬೇಕಾರೆ ಶ್ರಮ, ಹೇಳ್ಬೇಕಾರೆ ಅಯ್ಯೋ ಹೇಳ್ಬೇಕಲ್ಲ ಕಷ್ಟ ಆಗತ್ತೆ, ಹೇಳಲಿಕ್ಕೆ ಶ್ರಮ, ಕುತ್ಕೊಳ್ಳಿಕ್ಕೆ ಶ್ರಮ, ಹೇಳಲಿಕ್ಕೆ ಶ್ರಮ, ಕೇಳಲಿಕ್ಕೆ ಶ್ರಮ. ನಿದ್ದೆ ಮಾಡಿದ್ರು ಅತಿ ನಿದ್ದೆ ಆಯಿತು ಅಂತ ಶ್ರಮ, ನಿದ್ದೆ ಬರಲಿಲ್ಲ ಅಂದ್ರೆ ನಿದ್ದೆ ಬರಲಿಲ್ಲ ಅಂತ ಶ್ರಮ. ಈ ತರಹ ನಮ್ಮದು ಶ್ರಮಮಯ ಜೀವನ. ನಮಗೆ ಈ ದೇಹವೇ ಹಾಗೆ, ಮಾನುಷ ದೇಹವೇ ಹಾಗೆ, ಶ್ರಮ 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 ಶ್ರಮ. ಹಾಗಾಗಿ ಪ್ರಾಣದೇವರಿಗೆ, ಮುಖ್ಯ ಪ್ರಾಣದೇವರಿಗೆ ಶ್ರಮ ಎಲ್ಲಿಂದ ಬಂತು? ಅವರು ಪ್ರತಿ ಜೀವರು ಗರ್ಭದಲ್ಲಿದ್ದಾಗಿನಿಂದ ಹಿಡಿದುಕೊಂಡು ಬಿಟ್ಟು ತಾವು ಮಸಣದವರೆಗೆ ಹೋಗಿ ಅಗ್ನಿ ಚಿತಿಯನ್ನು ಉಡಿಸುವವರೆಗೂ ಅವರು ಚಟುವಟಿಕೆಗಳನ್ನು ನಮ್ಮಲ್ಲಿ ನಿಂತು ಮಾಡ್ತಾ ಇರ್ತಾರೆ. ಅವರಿಗೆ ಅಲ್ಲಿಂದ ಶ್ರಮ ಬಂತು. ವಾಯುದೇವರು ಆಯ್ತಪ್ಪ ನಿನ್ನೆ ನಾವಂದ್ವಿ ನಮಗೆ ಶ್ರಮ ಆಯಿತು ಅಂತ, ವಾಯುದೇವರು ದಿವಸ ಇವರೊಳಗಡೆ ಎದ್ದು ಬಿಟ್ಟು ಜಪ ಮಾಡೋದು ಕಷ್ಟ ಇದೆ, ಉದಾಹರಣೆ ಯಾಕೆ ಮಾಡಬೇಕು, ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಡೋಣ ಅಂತ ನಿಲ್ಲಿಸ್ಬಿಟ್ರೆ ಇಡೀ ಪ್ರಪಂಚನೇ ಸ್ತಬ್ಧ, ಮುಗಿದೋಯ್ತು. ಅವರಿಗೆ ಶ್ರಮ ಬಂದರೆ ಉಳಿತಾ ಇಲ್ಲ, ವಾಯುದೇವರಿಗೆ ಶ್ರಮ ಇಲ್ಲ. ಆಮೇಲೆ ಇನ್ನೊಂದು ನಾವು ತಿಳ್ಕೊಳ್ಬೇಕು, ಯಾವುದಾದ್ರೂ ಕಾರ್ಯಕ್ಕೆ, ದೇವತಾ ಕಾರ್ಯಕ್ಕೆ ಹೋಗ್ಬೇಕಾದ್ರೆ, ದೇವ ಪೂಜೆ ಮಾಡಬೇಕಾದ್ರೆ ಆಲಸ ನಮಗೆ ಸೋಮಾರಿತನ. ಆಲಸ ಮಾಡಬಾರದು. ದೇವರ ಕಾರ್ಯದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಾರದು. ಅಯ್ಯೋ ಬೆಳಿಗ್ಗೆ ಎದ್ದು ಬಿಟ್ಟೆ, ಯಾರು ಹೇಳ್ತಾರೆ ಇಷ್ಟು ಬೆಳಿಗ್ಗೆ ಬೇಗ ದೇವ್ರ ಪೂಜೆ ಯಾರು ಮಾಡ್ತಾರೆ, ಇನ್ನೊಂದು ಅರ್ಧ ಗಂಟೆ ಮಲಗೋಣ, ಏನೇನು 1 ಗಂಟೆ ಪೂಜೆ ಯಾರು ಮಾಡ್ತಾರೆ, 5 ನಿಮಿಷದಲ್ಲಿ ಮುಗಿಸ್ಬಿಡೋಣ. ಈ ತರಹ ಆಲಸ್ಯ ಸಲ್ಲದು. ದೇವರ ಬಗ್ಗೆ ಪೂಜೆ ಮಾಡಬೇಕಾದರೆ ವಿಶ್ರಾಂತಿ ತೆಗೆದುಕೊಳ್ಳಬಾರದು. ದೇವರಲ್ಲಿ ಮನಸ್ಸಿಟ್ಟು ಮಾಡಿದರೆ ಶ್ರಮ ಆಗಲ್ಲ. ನಮಗೆ ಮನಸ್ಸಿಡಲಿಕ್ಕೆ ಶ್ರಮ, ನಮ್ದು ಈ ಹಣೆ ಬರ. ದೇವರ ಮೇಲೆ ಮನಸ್ಸಿಟ್ಟು ದೇವರ ಪೂಜೆ ಮಾಡಲಿಕ್ಕೆ ನಮಗೆ ಶ್ರಮ. ಪೂಜೆ ಕೂತ್ಕೊಂಡ್ರೆ ಶ್ರಮ ಆಗಲ್ಲ. ಪೂಜೆ ಮಾಡಬೇಕು ಅಂತ ಯೋಚನೆ ಬಂದಾಗೆ ನಮಗೆ ಶ್ರಮ ಬಂದ್ಬಿಡುತ್ತೆ. ಇಲ್ದಿದ್ದ ಶ್ರಮ ನಮಗೆ ಅವಾಗ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನ ಹನುಮಂತ ದೇವರು ತೋರಿಸ್ತಾರೆ, ದೇವರ ಕಾರ್ಯಕ್ಕೆ ಹೋಗುವಾಗ ಶ್ರಮ ಅಂತ ಯೋಚನೆಯನ್ನು ಕೂಡ ಬರಬಾರದು, ದೇವರ ಕಾರ್ಯವನ್ನು ಮಾಡಬೇಕು ಅಂತ. ನಿಸ್ಸೀಮ ಪೌರುಷ ಬಲಸ್ಯ ಕೃತಶ್ರಮೋಸ್ಯ. ನಮಗೆ ಬಲ ಇಲ್ಲ ರೀ, ಪೌರುಷ ಇಲ್ಲ. ನಿಸ್ಸೀಮ ಪೌರುಷ ಬಲ, ಅವನಿಗೆ ಎಣೆಯೇ ಇಲ್ಲ, ಸಮಾನರೇ ಇಲ್ಲ. ಯಾರನ್ನು ಬಿಟ್ಟು? ಪರಮಾತ್ಮ ಲಕ್ಷ್ಮೀ ದೇವಿಯನ್ನು ಬಿಟ್ಟು ಪ್ರಾಣದೇವರಿಗೆ ಸಮನಾದ ಬಲವುಳ್ಳವರು, ಪೌರುಷವುಳ್ಳವರು, ಜ್ಞಾನವುಳ್ಳವರು ಯಾರೂ ಇಲ್ಲ. ದೇವತೆಗಳಲ್ಲೂ ಯಾರೂ ಇಲ್ಲ. ಇದಕ್ಕೆ ಒಂದು ಬೃಹದಾರಣ್ಯಕ ಉಪನಿಷತ್ ಪ್ರಥಮ ಅಧ್ಯಾಯದಲ್ಲಿ ಬರುತ್ತೆ. ಇದನ್ನು ಹೇಳಲೇಬೇಕು, ಬರೀ ಕತೆ ಹೇಳ್ಕೊಂಡು ಹೋದ್ರೆ ಆಗಲ್ಲ. ಉಪನಿಷತ್ನಲ್ಲಿ ಏನು ಬರುತ್ತೆ ಅಂತಂದ್ರೆ, ಪ್ರಾಣದೇವರು ಆಯಾಸವಿಲ್ಲದೆ ನಮ್ಮಲ್ಲಿ ಕ್ರಿಯೆಗಳನ್ನು ಮಾಡ್ತಾರೆ ಅಂತ ಹೇಳಿದ್ವಿ. ಏನು ಪ್ರೂಫ್ ನಿಮಗೆ? ಏನು ಪ್ರೂಫ್ ಬೇಕು? ನೀವು ಹೇಳ್ತೀರಾ ಆಚಾರ್ಯ, ಮನಸ್ಸು ಬಂದಂಗೆ ಹೇಳ್ತೀರಾ, ನೀವು ಪ್ರಾಣದೇವರ ಭಕ್ತರು, ಪ್ರಾಣದೇವರ ಬಗ್ಗೆ ಹೇಳ್ತೀರಪ್ಪ. ಬೇರೆ ಏನು ಬೇಕು ಅಂದರೆ ಉಪನಿಷತ್ತು ಹೇಳುತ್ತೆ, ಈ ದೇವತೆಗಳೆಲ್ಲರೂ ನಮ್ಮಲ್ಲಿ ಯಾರು ಶ್ರೇಷ್ಠರು, ನೀವು ಶ್ರೇಷ್ಠರೋ, ನಾನು ಶ್ರೇಷ್ಠನೋ, ಯಾರು ಶ್ರೇಷ್ಠ ಅಂತ ಅವರಿಗೆ ಸ್ಪರ್ಧೆ ಬರುತ್ತೆ. ದೇವತೆಗಳಿಗೆ ಸ್ಪರ್ಧೆ ಬಂದಾಗ ಎಲ್ಲರೂ ಶ್ರೀ ಹರಿಯಲ್ಲಿ ಬರ್ತಾರೆ. ಹರಿಯಲ್ಲಿ ಬಂದಾಗ ಹೇಳ್ತಾರೆ, ನೋಡು ಸೂರ್ಯ ನೀನು ಕಣ್ಣು ನೋಡ್ತೀಯ, ಅಗ್ನಿ ನೀನು ಮಾತಾಡ್ತೀಯ, ವಾಕ್ ಅಗ್ನಿದೇವರು. ನೀವು ನಿಮ್ಮ ಕಾರ್ಯಗಳನ್ನು ಶ್ರಮ ಇಲ್ಲದೆ ಮಾಡಿ, ಯಾರು ಶ್ರಮ ಇಲ್ಲದೆ ತನ್ನ ಕಾರ್ಯವನ್ನು ಪೂರ್ತಿಗೊಳಿಸ್ತಾರೋ ಅವನು ಶ್ರೇಷ್ಠ ಅಂತಾರೆ ಪರಮಾತ್ಮ. ಅಗ್ನಿ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ, ಶ್ರಮ ಇಲ್ಲದೆ ಮಾಡ್ತಾ ಇರ್ತಾನೆ. ಆವಾಗ ಚತುರ್ಮುಖ ದೇವರು ಶ್ರಮ ರೂಪದಿಂದ ಅಗ್ನಿಯೊಳಗೆ ಹೋಗ್ತಾನೆ. ಅಗ್ನಿಗೆ ಆಯಾಸ ಆಗತ್ತೆ. ಹಾಗೆ ಇಂದ್ರದೇವರು ಬರ್ತಾರೆ, ಮನಸ್ಸಿನ ಅಭಿಮಾನಿ. ರುದ್ರದೇವರು ಮುಖ್ಯ ಅಭಿಮಾನಿ ಬೇರೆ, ಇಂದ್ರದೇವರು ಮನಸ್ಸಿಗೆ ಅಭಿಮಾನಿ. ಇಂದ್ರದೇವರು ಬಂದು ಅವರ ಕಾರ್ಯವನ್ನು ಮಾಡ್ತಾ ಇರಬೇಕಾದರೂ ಕೂಡ ಬ್ರಹ್ಮದೇವರು ಚತುರ್ಮುಖನ ಶ್ರಮನ ರೂಪನಾಗಿ ಇಂದ್ರನಲ್ಲಿ ಬರ್ತಾರೆ. ಇಂದ್ರನಿಗೆ ಶ್ರಮ ಆಗತ್ತೆ.
ಎಲ್ಲ ಇದು ಅಗ್ನಿ, ಇಂದ್ರ, ಚಂದ್ರ ಎಲ್ಲರಿಗೂ ಶ್ರಮ ಆಗತ್ತೆ. ವಾಯುದೇವರಿಗೆ ಕೇಳ್ತಾರೆ, ನೀನು ಕಾರ್ಯ ಮಾಡಬೇಕು. ವಾಯುದೇವರು ಕಾರ್ಯ ಮಾಡಬೇಕಾದ್ರೆ ಚತುರ್ಮುಖ ಒಳಗಡೆ ಹೋಗ್ಲಿಕ್ಕಾಗಲ್ಲ. ಯಾಕೆ ಅಂದ್ರೆ ಚತುರ್ಮುಖ ವಾಯುದೇವರು ಒಂದೇ ಕಕ್ಷೆಯವರು, ಸಮಾನರು. ಹಾಗಾಗಿ ಒಳಗಡೆ ಬರಲ್ಲ. ಅವರು ವಾಯುದೇವರು ನಿರಂತರವಾಗಿ ಅವರ ಗತಿಶೀಲ ಅಂತ ಕರೀತಾರೆ, ಚಟುವಟಿಕೆ ಅಂತ ಕರೀತಾರೆ. ಚೇಷ್ಟೆ ಅಂದ್ರೆ ನಮ್ಮ ಲೌಕಿಕ ಚೇಷ್ಟೆಗಳಲ್ಲ. ಚೇಷ್ಟೆ ಅಂತೀವಲ್ಲ, ಆ ಚೇಷ್ಟೆ ಅಲ್ಲ, ನಮ್ಮ ಕ್ರಿಯೆಗಳಿಗೆ ಚೇಷ್ಟೆ ಅಂತಾರೆ ಶಾಸ್ತ್ರದಲ್ಲಿ. ಆ ಗತಿಶೀಲರಾದವರು ನಿರಂತರ ಗತಿಶೀಲರಾಗ್ತಾರೆ, ಯಾವುದೇ ಶ್ರಮ ಆಗಲ್ಲ. ಆವಾಗ ದೇವತೆಗಳೆಲ್ಲರೂ ಬಂದು, ನೋಡಪ್ಪ, ನಿನಗೆ ಶ್ರಮ ಇಲ್ಲ, ನೀನು ನಮ್ಮಲ್ಲಿ ಶ್ರೇಷ್ಠ, ನಮಗೆ ಶ್ರಮ ಬರದಂತೆ ಮಾಡು ಅಂತ ಅವರನ್ನು ಕೇಳ್ಕೊಳ್ತಾರೆ. ಆವಾಗ ಮುಖ್ಯ ಪ್ರಾಣದೇವರು ಏನು ಹೇಳ್ತಾರೆ, ಹಾಗಾದರೆ ಈ ಜೀವಿಗಳ ಒಳಗೆ ನನ್ನ ಪರಿವಾರ ದೇವತೆಯಾಗಿ ಎಲ್ಲರೂ ಒಳಗಡೆ ಬನ್ನಿ ಅಂತ. ಆಗ ದೇವತೆಗಳೆಲ್ಲರೂ ದೇಹದ ಒಳಗಡೆ, ಜೀವಿಗಳ ಒಳಗಡೆ ಬರ್ತಾರೆ, ಆಯಾ ಅಭಿಮಾನಿ ದೇವತೆಗಳು. ಅವರ ಶ್ರಮವನ್ನು ತೆಗೆದುಹಾಕುವವರು ವಾಯುದೇವರು. ಹಾಗಾಗಿ ವಾಯುದೇವರು, ಅಂತಹ ದೇವತೆಗಳ ಶ್ರಮವನ್ನೇ ತೆಗೆದುಹಾಕುವ ವಾಯುದೇವರು ಸಕಲ ಜಲಚರಗಳಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದಾಗನಿಂದ ಪ್ರಳಯದವರೆಗೂ ಅನಂತ ಜೀವರ ನಿಯಾಮಕನಾಗಿ, ಜೀವ ನಿಯಾಮಕನಾಗಿ ಚೇಷ್ಟೆ ಗತಿಶೀಲರಾಗಿರುವ ಪ್ರಾಣದೇವರಿಗೆ ಶ್ರಮ ಎಲ್ಲಿಂದ ಬಂತು? ವಿಶ್ರಮ ಏನು ತಗೊಳ್ಬೇಕವರು? ಇಲ್ಲ. ಇದು ಒಂದು ಆಯಿತು. ಆಮೇಲೆ ಬಲಸ್ಯ ಅಂತಂದ್ರೆ ಇದಕ್ಕೊಂದು ಹೇಳ್ತಾರೆ ಉಪನಿಷತ್ನಲ್ಲಿ ಬೃಹದಾರಣ್ಯಕ ಉಪನಿಷತ್ನಲ್ಲೇ ಬರುತ್ತೆ. ಏನು ಬರುತ್ತೆ ಅಂದ್ರೆ, ಇವರಿಗೆ ಮುಖ್ಯ ಪ್ರಾಣದೇವರಿಗೆ, ಹನುಮಂತ ದೇವರಿಗೆ ಅಖಣಾಶ್ಮ ಸಮ ಅಂತ ಹೆಸರಿದೆ. ಅಖಣಾಶ್ಮ ಸಮ ಅಂತ ಶಾಸ್ತ್ರದಲ್ಲಿ ಮುಖ್ಯ ಪ್ರಾಣದೇವರಿಗೆ ಕರೀತಾರೆ. ಅಂದ್ರೆ ಬೃಹದಾರಣ್ಯಕದಲ್ಲಿ ಹೇಳ್ತಾರೆ, ಉದ್ಗೀತ ಬ್ರಾಹ್ಮಣ ಅಂತ ಇದೆ ಅಧ್ಯಾಯ, ಅದರಲ್ಲಿ ಬರುತ್ತೆ. ದ್ವಯಾ ಪ್ರಜಾಪತ್ಯ ದೇವಾಶ್ಚ ಅಸುರಾಶ್ಚ ತತಃ ಕಾನೀಯಸ ಏವ ದೇವಾ ಜ್ಞಾಯಸ ಅಸುರಾಹ ತಯೇಷು ಲೋಕೇಶ್ವ ಸ್ಪರ್ಧಕಂ ತೇಹ ದೇವ ಊಚು ಹಂತಾಸುರಾನ್ ಯಜ್ಞ ಉದ್ಗೀತೆ ನ ಅತ್ಯಯಾಮೇತಿ. ಬ್ರಹ್ಮದೇವರ ಮಕ್ಕಳು ದೇವತೆಗಳು ಹಾಗೂ ಅಸುರಗಳು ಇಬ್ಬರು ಬ್ರಹ್ಮದೇವರ ಮಕ್ಕಳೇ. ಅವರ ಯೋಗ್ಯತೆ ಅನುಸಾರವಾಗಿ ಅವರವರು ಇರ್ತಾರೆ. ಈಗ ನಮ್ಮ ಮಕ್ಕಳಲ್ಲಿ 8 ಜನ ಕೆಟ್ಟವ್ರು ಇರ್ತಾರೆ, 8 ಜನ ಒಳ್ಳೆಯವ್ರು ಇರ್ತಾರೆ. ಮಕ್ಕಳಾಗಿದ್ರೆ ಒಬ್ಬರೇ ಮಕ್ಕಳು ಗೊತ್ತಿಲ್ಲ. ಕೆಟ್ಟವ್ರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ನಾವೇನು ಎಲ್ಲರೂ ಒಳ್ಳೆಯವ್ರು ಆಗಬೇಕು ಅಂತಲೇ ಹೇಳ್ತೀವಿ. ಅವ್ರು ಕೆಟ್ಟವ್ರು, ಅವ್ರ ಸ್ವಭಾವ ಕೆಟ್ಟದಿರುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ದೇವತೆಗಳ ಸಂಖ್ಯೆ ಕಡಿಮೆ, ಅಸುರರ ಸಂಖ್ಯೆ ಜಾಸ್ತಿ. ಇಬ್ಬರಿಗೇನಾಗತ್ತೆ, ಲೋಕಾಧಿಪತ್ಯ, ಲೋಕಕ್ಕೆ ಒಡೆಯನಾಗಬೇಕು, ನಾನು ಸ್ಪರ್ಧೆ, ನಾನು ಎಲ್ಲರಿಗಿಂತ ಹೆಚ್ಚು ಅಂತ ಅಸುರರಿಗೂ ದೇವತೆಗಳಿಗೂ ಸ್ಪರ್ಧೆ ನಡೆದು ಯುದ್ಧ ನಡೆಯುತ್ತೆ. ಆವಾಗ ದೇವತೆಗಳು ಪರಸ್ಪರ ಮಾತಾಡ್ಕೊಂಡ್ಬಿಟ್ಟು ಹೇಳ್ತಾರೆ, ಉದ್ಗೀತವನ್ನು ಮಾಡು, ಉದ್ಧಾತೃ ಆಗು ನೀನು ಅಗ್ನಿ, ನೀನು ಉದ್ಗೀತ ಅಂದ್ರೆ ಸಾಮಗಾನ, ಉದ್ಗೀತ ಅಂದ್ರೆ ಸಾಮಗಾನವನ್ನು ಮಾಡು. ನೀನು ಸಾಮಗಾನವನ್ನು ಮಾಡಿ ದೇವರನ್ನು ಉಳಿಸಿಕೋ, ಆಗ ಅಸುರರು ನಮ್ಮನ್ನು ಗೆಲ್ಲಲು ಜಯಿಸಲು ಆಗೋದಿಲ್ಲ ಅಂತ ಹೇಳಿ ಅಗ್ನಿ ಉದ್ಗೀತ ಸಾಮವೇದವನ್ನು ಸ್ಟಾರ್ಟ್ ಮಾಡ್ತಾನೆ, ಸಾಮಗಾನವನ್ನು ಪ್ರಾರಂಭ ಮಾಡ್ತಾನೆ. ಮಾಡ್ತಾ ಇರಬೇಕಾದ್ರೆ ಅಸುರರಿಗೆ ಏನಾಗತ್ತೆ ಅಂದ್ರೆ, ಇವನು ಉದ್ಗೀತವನ್ನು ಮಾಡ್ತಾ ಇದ್ದಾನೆ, ಇವನು ಮಾಡಿದ್ರೆ ನಮ್ಗೆ ಉಳುಗಾಲ ಇಲ್ಲ ಅಂದ್ಬಿಟ್ಟು ಅಗ್ನಿಯ ಒಳಗೆ ಅಸುರರು ಪ್ರವೇಶ ಮಾಡಿ ಅದನ್ನು ಕೆಡಿಸ್ಬಿಡ್ತಾನೆ. ಹಾಗೆ ಎಲ್ಲ ದೇವತೆಗಳು, ಇಂದ್ರನೂ ಬಂದು ಮಾಡಬೇಕಾದ್ರೂ ಕೂಡ ಅಸುರರು ಬಂದು ಒಳಗಡೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಅವರ ಕಾರ್ಯವನ್ನು ಕೆಡಿಸ್ತಾರೆ. ನಮಗೆ ಹೇಗೆ ಕೆಡಿಸ್ತಾರೆ? ಒಂದು ಯೋಚನೆ, ಮನಸ್ಸು, ನಮ್ಮಲ್ಲಿ ದೇವರಲ್ಲಿ ಯಾವಾಗಲೂ ಮನಸ್ಸಿಡಬೇಕು, ಭಕ್ತಿ ಇಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ದೇವರಲ್ಲಿ ಮನಸ್ಸಿಡಬೇಕು ಅಂತ ನಾವು ಯೋಚನೆ ಮಾಡಿ ದೇವರಲ್ಲಿ ಮನಸ್ಸು ಇಡ್ತಾ ಇರ್ತೀವಿ. ಆ ಅಸುರರು ನಮ್ಮಲ್ಲಿರುವ ಯಾವ ಹೆಸರಿನಿಂದ ದೇವತೆಗಳಿದ್ದಾರೋ ಅಷ್ಟೇ ಹೆಸರಿನಿಂದ ಅಸುರರಿದ್ದಾರೆ. ಆ ಅಸುರರ ಪ್ರಭಾವದಿಂದ ನಮಗೆ ಕೇಳಬಾರದು ಕೇಳುತ್ತೆ, ಮನಸ್ಸು ಎಲ್ಲೋ ಕೆಟ್ಟ ಯೋಚನೆಯಲ್ಲಿ ಹೋಗುತ್ತೆ. ನಾವು ದೇವರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಮನಸ್ಸಿಟ್ಟು ಮಾಡ್ತಾ ಇದ್ದಾಗೂ ನಮ್ಮ ಮನಸ್ಸನ್ನು ಅಪಹರಿಸುವ ಅಸುರರು ನಮ್ಮ ಇಂದ್ರಿಯಾಭಿಮಾನಿಗಳ ದೇವತೆಗಳ ಒಳಗೆ ಸೇರ್ತಾರೆ, ಆ ಕಾರ್ಯವನ್ನು ಕೆಡಿಸ್ತಾರೆ.
ನಾವು ನೋಡಬೇಕು, ದೇವರ ಪೂಜೆಯನ್ನು ನೋಡಬೇಕು, ದೇವರನ್ನೇ ನೋಡಬೇಕು, ದೇವರ ಪ್ರತಿಮೆಗಳನ್ನು ನೋಡಬೇಕು, ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಅದನ್ನು ನೋಡಬೇಕು ಅಂತಲೇ ಹೋಗ್ತೀವಿ. ನಮ್ಮ ಕಣ್ಣು ಅದೇ ಬಯಸತ್ತೆ. ಆದರೆ ಆಗಿದ್ದೇ ನೋಡಬಾರ್ದೇ ನೋಡ್ತೀವಿ. ಯಾಕೆ? ಅಸುರರು ಬಂದು ಕೆಡಿಸ್ತಾರೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ, ಇಂದ್ರಿಯ ದೇವತೆ, ಇಂದ್ರಿಯಾಭಿಮನ್ಯು. ಆಗ ಇವರೆಲ್ಲರೂ ಬಂದು ಏನು ಮಾಡ್ತಾರೆ, ಇವ್ರ ಕೈಯಲ್ಲಿ ಆಗಲ್ಲ, ಪ್ರಾಣದೇವರ ಹತ್ರ ಬರ್ತಾರೆ. ಪ್ರಾಣದೇವರೇ ನೀವೇ ನಮಗೆ ಉದ್ಗೀತವನ್ನು ಮಾಡು ಅಂತಂದಾಗ ಪ್ರಾಣದೇವರು ಉದ್ಘಾತರಾಗ್ತಾರೆ. ಎಲ್ಲ ಅಸುರರು ಬರ್ತಾರೆ. ಎಲ್ಲರೂ ಅಸುರರು ಬಂದು ಈ ವಾಯುದೇವರನ್ನ ಹೋಲಿಸಿಬಿಡಬೇಕು ಒಂದು ಬಂದು ಎಲ್ಲ ಅಸುರರು ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಬರ್ತಾರೆ. ಒಂದು ದೊಡ್ಡ ಕಲ್ಲು ಬಂಡೆಗೆ ಒಂದು ಮಣ್ಣಿನ ಹೆಂಟೆ ಹೊಡೆದರೆ ಹೇಗೆ ಚೂರು ಚೂರಾಗತ್ತೋ ಎಲ್ಲ ಅಸುರರು ಚೂರು ಚೂರಾಗಿ ಹೋಗ್ತಾರೆ. ಪ್ರಾಣದೇವ ಕಲ್ಲು ಬಂಡೆ ಹೇಗಿರುತ್ತೆ, ಕಲ್ಲು ಬಂಡೆಗೆ ಒಂದು ಮಣ್ಣು ಹೆಂಟೆ ಹೊಡೆದ್ರೆ ಹೇಗಿರುತ್ತೋ ಹಾಗೆ ಪ್ರಾಣದೇವರಿಗೆ ಹೊಡೆದಾಗ ಪ್ರಾಣದೇವರು ಏನೂ ಆಗಲ್ಲ, ಇವರು ಪುಡಿ ಪುಡಿ ಆಗ್ತಾರೆ. ಅದಕ್ಕೆ ಅಖಿಣಾಶ್ಮ ಸಮ ಅಂತ ಪ್ರಾಣದೇವರಿಗೆ ಹೆಸರು. ಹನುಮಂತ ದೇವರು ಪ್ರಾಣದೇವರೇ. ಆದ್ದರಿಂದ ಹನುಮಂತ ದೇವರು ಅಖಿಣಾಶ್ಮ ಸಮ, ಅತಿ ಬಲವಂತ ಹನುಮಂತ ದೇವರು ಅಂತ ಹೇಳಬಹುದು. ಆಮೇಲೆ ಹೀಗೆ ಹನುಮಂತನ ಬಲ, ಪ್ರಾಣದೇವರ ಬಲ ಇರೋದ್ರಿಂದ ಅವನು ವಿಶ್ರಾಂತಿ ಆಗೋದಿಲ್ಲ. ಅದಕ್ಕೆ ಶಾಸ್ತ್ರಗಳು ಹೇಳ್ತಾರೆ, ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಷಾಂ ಚ ಪ್ರಾಣೀನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯುರ್ದೇವದೇವೋ ವಿಶಿಷ್ಟ. ಮೈನಾಕಂಡು ನಿರಾಸೆಗೊಳ್ಳುತ್ತೆ. ಏನು ಮಾಡ್ತಾರೆ, ಹನುಮಂತ ತಪ್ಪಿಕೊಂಡಾಗ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಹಾಕ್ತಾರೆ. ಎಂಥ ಹನುಮಂತ ದೇವರು, ಅವನಿಗೆ ಎಷ್ಟು ಅನುಗ್ರಹ ಮಾಡಿದ್ರು ಅಂತ. ಆವಾಗ ಒಂದು ವಿಷಯ ಬರುತ್ತೆ. ಒಂದು ವಿಷಯ ಅಂದರೆ ಇಂದ್ರದೇವರು ನೋಡ್ತಾರೆ, ಹನುಮಂತ ದೇವರು ಮೈನಾಕ ಪರ್ವತವನ್ನು ಅಪ್ಪಿಕೊಂಡು ಬಿಟ್ರು. ಅಪ್ಪಿಕೊಳ್ಳಲು ಇಂದ್ರದೇವರು ಹೇಳ್ತಾರೆ, ಅಭಯಂತೆ ಪ್ರಯಚ್ಛಾಮಿ ತಿಷ್ಟ ಸೌಮ್ಯ ಯಥಾ ಸುಖಂ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ಇದು. ಸಾಹ್ಯಂ ಕೃತಂ ತ್ವಯಾ ಸೌಮ್ಯ ವಿಕ್ರಾಂತಸ್ಯ ಹನುಮತಃ ಕ್ರಮತೋ ಯೋಜನ ಶತಂ ನಿರ್ಭಯಸ್ಯ ಭಯೇ ಸತಿ ರಾಮಾಶ್ಚೈವ ಹಿತಾಯೈವ ಯಾತಿ ದಾಶರಥೆ ಹರಿ ಸಕ್ರಿಯಾಂ ಕುರ್ವತಾ ತಸ್ಯ ತೋಷ್ಟೋಸ್ಮಿ ಭೃಶಂ ತ್ವಯಾ. ಅವ್ರು ಹೇಳ್ತಾರೆ ಮೈನಾಕಕ್ಕೆ, ಮೈನಾಕ ನೀನು ಪ್ರಾಣದೇವರಿಗೆ ಸೇವೆ ಮಾಡಿದ್ದೀಯಾ, ಪ್ರಾಣದೇವರಿಗೆ ನೀನು ಸೇವೆ ಮಾಡಿ ಅವರಿಗೆ ಸೇವೆ ಮಾಡಬೇಕು, ವಿಶ್ರಮಿಸಬೇಕು ಅಂತ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋದೆಲ್ಲ, ನಿನಗೆ ಇನ್ನು ನಿರ್ಭಯ, ಪ್ರಾಣದೇವರ ಅನುಗ್ರಹ ನಿನ್ನ ಮೇಲಿದೆ ಅಂದಮೇಲೆ ನಾನು ನಿನ್ನ ರೆಕ್ಕೆಗಳನ್ನು ನಿನ್ನ ಮೇಲೆ ಕತ್ತರಿಸಲ್ಲ, ನೀನು ಭಯವಿಲ್ಲದೆ ಇರಬಹುದು ಅಂತ ಪ್ರಾಣದೇವರ ಇಂದ್ರದೇವರು ಮೈನಾಕ ಪರ್ವತಕ್ಕೆ ಅಭಯ ಕೊಡ್ತಾರೆ. ಅಂದರೆ ಪ್ರಾಣದೇವರನ್ನು ನಂಬಿ ಪ್ರಾಣದೇವರನ್ನು ಪೂಜೆ ಮಾಡಿ ಪ್ರಾಣದೇವರ ಅನುಗ್ರಹ ಆದರೆ ಎಲ್ಲ ದೇವತೆಗಳು ಅನುಗ್ರಹ ಮಾಡ್ತಾರೆ, ಮಾಡಲೇಬೇಕವರು ಮಾಡ್ತಾರೆ. ಅದೇ ಬೇರೆ ದೇವತೆಗಳನ್ನು ಪೂಜೆ ಮಾಡಿದರೆ ಪ್ರಾಣದೇವರು ಒಲಿಬೇಕು ಅಂತೇನಿಲ್ಲ, ಪ್ರಾಣದೇವರು ಒಲಿಬೇಕು ಅಂತೇನಿಲ್ಲ. ಹಾಗಾಗಿ ಅದನ್ನು ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ನೋಡಿ, ಬೃಹದಾರಣ್ಯಕದಲ್ಲಿ ಇನ್ನೊಂದು ಬರುತ್ತೆ, ಸಕಲ ಜೀವಿಗಳು ಅದರಲ್ಲಿ ಬರುತ್ತೆ. ಅಧ್ಯಾತ್ಮಕ ಅನ್ನಾದ್ಯಮಾಗಾಯ ಯದಿ ಕಿಂಚಿನ್ನ ಮಧ್ಯತೆ ನೇನೈವ ತದದ್ಯತೆ ಇಹ ಪ್ರತಿಷ್ಠಿತೆ ಅಂತ ಬರುತ್ತೆ. ನಮ್ಮ ಸಕಲ ಜೀವಿಗಳು ಏನು ತಿಂತಾರೋ ಅನ್ನ ಅದು ಪ್ರಾಣದೇವರು ತಗೊಳ್ತಾರೆ. ಪ್ರಾಣದೇವರು ಎಲ್ಲ ಅಂದರೆ ನಮ್ಮ ಅನ್ನ ಅಂದರೆ ನಮ್ಮ ಮಾಂಸಾನ್ನನೇ ತಗೊಳ್ಳಲ್ಲ, ಅವರು ಅನ್ನವನ್ನು ತಗೊಳ್ತಾರೆ. ಅನ್ನ ತೆಗೆದುಕೊಂಡಾಗ ಪ್ರಾಣದೇವರು ಎಲ್ಲ ಅನ್ನ ತೆಗೆದುಕೊಳ್ಬೇಕಾದ್ರೆ ದೇವತೆಗಳು ಕೇಳ್ತಾರೆ, ಅಲ್ಲಪ್ಪ ಎಲ್ಲ ಅನ್ನ ನೀನೇ ತಗೊಂಡ್ರೆ ನಾವೇನು ಮಾಡಬೇಕು, ನಮಗೂ ಅನ್ನ ಬೇಕಲ್ಲ ಅಂದಾಗ, ನಿಮಗೆ ಅನ್ನ ಬೇಕಾ, ಹಾಗಾದರೆ ನನ್ನ ಜೊತೆಗೆ ಜೀವನೊಳಗೆ ಪ್ರವೇಶಿಸಿ ಅಂತ ಹೇಳ್ತಾರೆ. ನನ್ನ ಜೊತೆಗೆ ಪರಿವಾರ ದೇವತೆಗಳಾಗಿ ಬನ್ನಿ, ನಾನು ತಿಂದು ನಿಮಗೂ ಕೊಡ್ತೀನಿ ಅಂತೇಳಿ ಅಂತ. ಹಾಗಾಗಿ ಎಲ್ಲ ದೇವತೆಗಳು ಜೀವಿಸುವುದು ಯಾರಿಂದ? ಮುಖ್ಯ ಪ್ರಾಣದಿಂದ ಜೀವಿಸ್ತಾರೆ. ಅದು ಇನ್ನೊಂದು ತಲವಾಕುವ ಉಪನಿಷತ್ನಲ್ಲೂ ಇದೆ. ಉಪನಿಷತ್ತುಗಳಲ್ಲಿ ಮುಖ್ಯ ಪ್ರಾಣದ ಏನಾಯಿತು ಅಂತಂದ್ರೆ, ಎಲ್ಲ ದೇವತೆಗಳು ನಮ್ಮಿಂದ ಜಯ, ನಾನು ದೊಡ್ಡವರು, ನಾನು ದೊಡ್ಡವನು, ನನ್ನಿಂದನೇ ಜೀವ ಬದುಕಿರೋದು ಅಂತೇಳಿ ಸ್ಪರ್ಧೆ ಬರುತ್ತೆ ಅವರಿಗೆ. ಆವಾಗ ಅಗ್ನಿ ವಾಕ್ ಅಭಿಮಾನಿ, ಅಗ್ನಿಗೆ ಹೇಳ್ತಾನೆ ಭಗವಂತ, ನೀನು ಹೊರಗಡೆ ಹೋಗು, ಜೀವನಿಂದ ಹೊರಗಡೆ ಹೋಗು, ದೇಹದಿಂದ ಹೊರಗಡೆ ಹೋಗು, ನೋಡೋಣ ಅಂತೇಳಿ. ಅಗ್ನಿ ಹೊರಗಡೆ ಹೋಗ್ತಾನೆ, ಮಾತು ನಿಂತು ಬಿಡುತ್ತೆ. 1 ಸಂವತ್ಸರ ಕಾಲ ಅಗ್ನಿ ಹೊರಗಡೆ ಹೋಗ್ತಾನೆ, ಮಾತು ನಿಂತಿರುತ್ತೆ. ದೇಹದ ಎಲ್ಲ ಕ್ರಿಯೆಗಳು ಯಥಾಶಕ್ತಿಯಾಗಿ ನಡೆದಿರುತ್ತೆ. ಕಿವಿ ಕೇಳಿಸ್ತಾ ಇರುತ್ತೆ, ಕೈ ಕಾಲು ಆಡಿಸ್ತಾ ಇರುತ್ತೆ, ಎಲ್ಲ ಆಡಿಸ್ತಾ ಇರುತ್ತೆ, ನಡೀತಾ ಇರುತ್ತೆ. ಹಾಗನೇ ಇಂದ್ರದೇವರು ಹೋಗ್ತಾರೆ ಹೊರಗಡೆಗೆ. ಕೈಯಿನ ಅಭಿಮಾನಿ ಇಂದ್ರದೇವರು ಮನಸ್ಸಿನ ಸ್ವಲ್ಪ ಅಭಿಮಾನಿ ಇಂದ್ರದೇವರು. ತಗೊಂಡ್ರೆ ಕೈ ಇರಲ್ಲ, ಕೈ ಪಾರ್ಶ್ವಾಯು ಥರ ಹೊಡೆದಿರುತ್ತೆ, ಏನೂ ಇರಲ್ಲ, ಆಕ್ಟಿವಿಟಿ ಇರಲ್ಲ. ಇಂದ್ರದೇವರು ಹೋಗ್ತಾರೆ, ಅವರು 1 ಸಂವತ್ಸರ.
ಬೇರೆ ಎಲ್ಲ ಚಟುವಟಿಕೆಗಳು ನಡೀತಾ ಇರುತ್ತೆ. ರುದ್ರದೇವರು ಹೋಗ್ತಾರೆ, ಮನಸ್ಸಿನ ನಿಯಾಮಕ, ಮನಸ್ಸಿನ ಅಭಿಮಾನಿ ರುದ್ರದೇವರು. ರುದ್ರದೇವರು ಹೋಗ್ತಾರೆ, ಮನಸ್ಸು ಬಿಟ್ಟು ಹೋಗತ್ಲು ಜೀವಿ ದೇಹ ಇರುತ್ತೆ, ಮನುಷ್ಯ ಮಲಗಿರ್ತಾನೆ, ಎಚ್ಚರಿಕೆ ಇರಲ್ಲ, ಹೋಮದಲ್ಲಿರ್ತಾನೆ, ಡೆಡ್ ಅಂತ ಘೋಷಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಉಸಿರಾಟ ಇರುತ್ತೆ, ಮನಸ್ಸಿರಲ್ಲ. ಮನಸ್ಸಿನ ನಿಷ್ಕ್ರಿಯತೆಯಿಂದ ದೇಹದ ಅಂಗಗಳು ನಿಷ್ಕ್ರಿಯತೆ ಆಗಿರುತ್ತೆ. ಬಟ್ ಮನುಷ್ಯ ಜೀವಂತವಾಗಿ ಇರ್ತಾನೆ. ರುದ್ರದೇವರು ಆಯಿತು. ಯಾರಿಂದ ಹೋದ್ರೂ ಈ ಪ್ರಾಣಿ ಉಸಿರಾಡ್ತಾ ಇದ್ದಾನೆ, ಸತ್ತ ಅಂತೇನು ಹೇಳಿಲ್ಲ ಇವನಿಗೆ. ಆವಾಗ ಪ್ರಾಣದೇವರು ಹೇಳ್ತಾರೆ, ನೀವೆಲ್ಲ ಒಳಗಡೆ ಬನ್ನಿ, ನೀವೆಲ್ಲ ಒಳಗಡೆ ಬಂದು ಕುತ್ಕೊಳ್ಳಿ, ನಾನು ಹೋಗ್ತೀನಿ. ಇವರೆಲ್ಲ ಒಳಗಡೆ ಇರ್ತಾರೆ, ಕೈ, ಕಾಲು, ಕಣ್ಣು, ಕಿವಿ, ತಲೆ ಎಲ್ಲ ಸರಿ ಇರುತ್ತೆ. ಪ್ರಾಣದೇವರು ನಾನು ಹೋಗ್ತೀನಿ ಅಂತ 2 ನಿಮಿಷ ಹೋಗ್ತಾರೆ. ಎಲ್ಲ ಅಭಿಮಾನಿಗಳನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಪ್ರಾಣದೇವರು ಹೋದ್ರ ನಾವು ಕೇಳ್ತೀವಿ, ನಿನ್ನೆ ನೋಡಿದ್ವಿ ಇವ್ರನ್ನ, ಕೈ, ಕಾಲು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಊಟ ಮಾಡಿದ್ರು, ಉಣ್ಣೆಗಾಗ ಮಾಡಿದ್ರು, ಇವತ್ತು ಇಲ್ಲೇ ಇಲ್ಲ ಅಂದ್ರೆ ಏನರ್ಥ? ಪ್ರಾಣದೇವರು ಹೋದ್ರೆ ಬೇರೆ ಅಭಿಮಾನಿಗಳು ಇರ್ಲಿಕ್ಕಾಗಲ್ಲ ಅಲ್ಲಿ. ಅವ್ರನ್ನು ಸೆಳ್ಕೊಂಡ್ಬಿಟ್ಟು ಪ್ರಾಣದೇವರು ಹೋಗ್ತಾರೆ. ಬೇರೆ ಅಭಿಮಾನಿ ದೇವತೆಗಳು ಹೋದ್ರೆ ಮನುಷ್ಯ ಸತ್ತ ಅಂತ ಹೇಳಲ್ಲ. ವಾಯುದೇವರು ಹೋದ್ರಾಯ್ತು, ವಾಯುದೇವರು ಅಷ್ಟೇ ಹೋಗಿದ್ದಾರೆ, ನಮ್ಮ ಕೈಕಾಲೆಲ್ಲ ಇರತ್ತೆ ಅಂತ ಯಾರಾದರೂ ಸತ್ಯ ಹೆಣನ ಮನೆಯಲ್ಲಿ ಇಟ್ಕೊಳ್ತಾರ? ಇಲ್ವಲ್ಲ. ಪ್ರಾಣದೇವರು ಹೋದ್ರೆ ಮುಗೀತು. ಅದಕ್ಕೆ ಪ್ರಾಣದೇವರು ಎಲ್ಲ ದೇವತೆಗಳಿಗಿಂತ ತಾರತಮ್ಯದಲ್ಲಿ ಶ್ರೇಷ್ಠರು ಅಂತ ಬರುತ್ತೆ. ಆಮೇಲೆ ಜಿಜ್ಞಾಸು ಧಿರ್ನಿಜ ಬಲಂ ತವ ಭಕ್ಷಮೇತು ಯದ್ವತ್ತಮೈತ್ಯ ಮರೋದಿತಾಯ ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸೃತೋಸ್ಮಾತ್ ದೇವಾನಂದ ಎಡ್ತು ಸ್ಮೃತಮೇಶು ರಕ್ಷನ್. ಅವನ್ನ ಅಪ್ಕೊಂಡು ಬಿಟ್ಟು, ಮೈನಾಗ ಪರ್ವತನ್ನ ಅಪ್ಕೊಂಡು ಬಿಟ್ಟು ವಾಯುದೇವರು ಮುಂದೆ ಹೋದರು. ಹೋಗತ್ಲು ಏನಾಯಿತು? ನಾಗಜನನೀಂ, ಸಕಲ ಸರ್ಪಗಳ ತಾಯಿ ಯಾರು? ಸುರಸೆ ಅಂತ ದಕ್ಷ ಪ್ರಜಾಪತಿಯ ಮಗಳು ಸುರಸೆ ಕರೆದ್ರು. ಅವಳು ದೇವತೆಗಳೆಲ್ಲ ಹನುಮಂತನು ಏನು ಮಾಡ್ತಾನೆ, ನಮಗೆ ಗೌರವ ಕೊಡ್ತಾನ, ಏನು ಮಾಡ್ತಾನೆ, ದೇವತೆಗಳಿಗೆ ಗೌರವ ಕೊಡ್ತಾನ ಅಥವಾ ಹಾಗೆ ಕಾರ್ಯ ಮಾಡ್ತಾನ ಅಂತ ಪರೀಕ್ಷೆಗಾಗಿ ಸುರಸೆಗೆ ಹೇಳಿದ್ರು, ನೀನು ಸಮುದ್ರದಲ್ಲಿ ಹೋಗಿ ಬಾಯಿ ತೆರೆದುಕೊಂಡು ನಿಂತು ಬಿಡು, ನಿನಗೆ ಬ್ರಹ್ಮದೇವರ ವರ ಇದೆ, ಏನು ನೀನು ಬಯಸ್ತೀಯೋ ಅದು ನಿನ್ನ ಬಾಯಲ್ಲಿ ಬೀಳತ್ತೆ ಅಂದಾಗ ಅವಳು ಸಮುದ್ರದ ಮಧ್ಯದಲ್ಲಿ ನಿಂತಳು. ಸುರಸೆ ನಿಂತಾಗ ಪ್ರಾಣದೇವರು, ಹನುಮಂತ ದೇವರು ಹೀಗೆ ಹೋಗ್ತಾ ಇದ್ರು, ಯಾರೋ ಬಾಯಿ ತೆಗೆದಿದ್ದಾರಲ್ಲ ಇಷ್ಟಗಲ್ಲ ಅಂತೇಳಿ ಬಂದರು. ಅವಳು ಹೇಳಿದ್ಲು, ಹನುಮಂತ ದೇವರು ನೀವು ಇಲ್ಲಿ ಬನ್ನಿ, ನನ್ನ ಬಾಯಿನಲ್ಲಿ ಹೋಗ್ಬೇಕು, ನೀವು ಹೋಗದೆ ನೀವು ಹೊರಗಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಬ್ರಹ್ಮದೇವರ ವರ ಇದೆ ನನಗೆ, ಯಾರು ಸಮುದ್ರದ ಮೇಲೆ ಹಾರ್ತಾರೋ ಎಲ್ಲರೂ ನನ್ನ ಬಾಯಿ ಒಳಗೆ ಬರಬೇಕು ಅಂತಂತ. ಹನುಮಂತೇವರು ಹೇಳ್ತಾರೆ, ನೋಡಮ್ಮ, ಶ್ರೀರಾಮ್ ದೇವರು ಸೀತೆಯನ್ನು ಕಾಕೊಂಡಿದ್ದಾರೆ, ಇದೆಲ್ಲ ಲೌಕಿಕ. ಶ್ರೀರಾಮ್ ದೇವ್ರಿಗೂ ಸೀತೆಗೂ ವಿರಹ ಇಲ್ಲೇ ಇಲ್ಲ, ಬೇರೆ ಪ್ರಶ್ನೆ ಅದು. ಸೀತಾದೇವಿಯನ್ನು ಕಳ್ಕೊಂಡಿದ್ದಾರೆ, ಅವರು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ಬಂದು ನಿನ್ನ ಬಾಯಿನಲ್ಲಿ ಹೋಗ್ತೀನಿ, ಈಗ ಬೇಡ ಅಂತಂತಾರೆ. ಆವಾಗ ಅವಳೇನಂತಾಳೆ, ಇಲ್ಲ ನೀನು ನನ್ನ ಬಾಯಿನಲ್ಲಿ ಹೋಗಲೇಬೇಕು. ಆವಾಗ ಹನುಮಂತೇವರು ಹೇಳ್ತಾರೆ, ನೋಡಮ್ಮ, ನಿನ್ನ ಬಾಯಿ ಬಹಳ ಸಣ್ಣದು, ನಾನು ನೋಡಿದರೆ 100 ಯೋಜನ ಇದ್ದೀನಿ, ಇಷ್ಟು ಯೋಜನ ಇರಬೇಕಾದ್ರೆ ನಿನ್ನ ಬಾಯಿನೊಳಗೆ ಹೇಗೆ ಹೋಗಬೇಕು ಅಂದಾಗ ಅವಳು ಹೇಳ್ತಾಳೆ, ನನ್ನ ಬಾಯಿ ನೋಡಲಿಕ್ಕೆ ಸಣ್ಣದು, ನಾನು ಬಾಯಿ ತೆಗಿತೀನಿ ಅಂತಾಳೆ. ಹನುಮಂತ ದೇವರು 10 ಯೋಜನ ಇದ್ರೆ ಅವಳು 20 ಯೋಜನ ತೆಗಿತಾಳೆ, ಬಾಯಿ ಮಾತ್ರ. ಹನುಮಂತ ದೇವರು 20 ಯೋಜನ ಆದರೆ ಅವಳು 40 ಯೋಜನ ಬಾಯಿ ತೆಗಿತಾಳೆ. ಹನುಮಂತ ದೇವರು ಏನು ಮಾಡಿದ್ರು, 90 ಯೋಜನ ಆದರು, ಅವಳು 100 ಯೋಜನ ಬಾಯಿ ತೆಗೆದು 100 ಯೋಜನ ತೆಗೆದು ಅವಳು ಬಾಯಿ ಮುಚ್ಚದ್ರೊಳಗಡೆ ಹನುಮಂತ ದೇವರು ಚಿಕ್ಕವರಾಗಿ ಹೋಗಿ ಬಂದ್ಬಿಟ್ಟು ಹೇಳ್ತಾರೆ, ನಿನಗೆ ವರ ಇದ್ದಿದ್ದೇನು, ನಿನ್ನ ಬಾಯಿನಲ್ಲಿ ನಾನು ಹೋಗ್ಬೇಕು, ನಾನು ಹೋಗಿ ಬಂದ್ಬಿಟ್ಟೆ, ಇನ್ನು ನಾನು ಬರ್ತೀನಿ ಅಂತಾರೆ. ಇನ್ನು ನಿನ್ನ ವರ ಮುಗೀತು. ಈಗ ನೋಡಿ, ಇದನ್ನು ನಾವು ಹೇಗೆ ತಗೋಬೇಕು ಅಂದರೆ, ಕೆಲವ್ರದ್ದಿರುತ್ತೆ ಬಾಯಿ ಓಪನ್ ಮಾಡಿದ್ರೆ ನಿಲ್ಲದೇ ಇಲ್ಲ, ಅದು ಬಾಯಿ ಓಪನ್ ಆಗೇ ಇರುತ್ತೆ, ಕ್ಲೋಸೇ ಆಗಲ್ಲ ಅದು.
ಹಾಗೆ ಬಾಯಿ ಓಪನ್ ಆಗಿ ಅವಳು ಕಣ್ಣು ಮಿಟಿಕಿಸೋರೊಳಗೆ ಬಾಯಿ ಕ್ಲೋಸ್ ಮಾಡಿ ಹನುಮಂತ ದೇವರು ಚಿಕ್ಕವರಾಗಿ ಹೊರಗಡೆ ಬರ್ತಾರೆ. ಅಂದರೆ ಇದರಲ್ಲಿ ಮಹಾತ್ಮ ಏನಿದೆ ಅಂದರೆ ಗರಿಮ ಅಣಿಮ, ಅತಿ ದೊಡ್ಡದಾಗಿಯೂ ಹನುಮಂತ ದೇವರು ಬೆಳೆಯಬಲ್ಲರು, ಅತಿ ಚಿಕ್ಕವರಾಗಿಯೂ ಹನುಮಂತ ದೇವರು ಇರಬಲ್ಲರು. ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅವರು ಬ್ರಹ್ಮದೇವರು ಇವರು ಸಮನಾದ್ದರಿಂದ ಅವರ ವರವನ್ನು ಇವರು ಪರಿಗಣಿಸಬೇಕು ಅಂತೇನಿಲ್ಲ, ಅವರನ್ನು ಉದಾಸೀನ ಮಾಡಿ ಹಾಗೆ ಹೋಗ್ಬಿಡುವುದಾಗಿತ್ತು. ಆದರೆ ಬ್ರಹ್ಮದೇವರ ವರಕ್ಕೆ ಗೌರವ ಕೊಡಬೇಕು, ಗೌರವ ಕೊಡೋಣ ಅಂತ ಹೇಳಿಬಿಟ್ಟು ಹೋಗಿ ಬಂದರು. ಆಮೇಲೆ ಆ ಸುರಸೆ ರಾಕ್ಷಸಿ ಅಲ್ಲ, ನಾಗ ಜನನಿ, ದೇವತೆ ಅವಳನ್ನು ಹೆಣ್ಣು ಮಕ್ಕಳು ಅಂದರೆ ಕೆಟ್ಟವರು, ಹೆಣ್ಣು ಮಕ್ಕಳಂದರೆ ದೇವತೆಗಳು ಕೆಟ್ಟವರು ಇದ್ದರು ಅಂದರೆ ಅವ್ರನ್ನ ಸಾಯಿಸ್ತಾರೆ ಹನುಮಂತ ದೇವರು. ಮುಂದೆ ಬರುತ್ತೆ ಅದು, ಒಳ್ಳೆಯವರಿದ್ದರೆ ಹೆಣ್ಣನ್ನು ಸಾಯಿಸಬಾರ್ದು ಅಂತ ಬರುತ್ತೆ. ಹಾಗಾಗಿ ಅವರು ಒಳಗಡೆ ಹೋಗಿ ಅವಳ ಬಾಯಿ ಮುಚ್ಚೋದ್ರೊಳಗಡೆ ಹೊರಗಡೆ ಬಂದರು. ಆವಾಗ ಅವಳು ನಮಸ್ಕಾರ ಮಾಡ್ತಾಳೆ, ನಿಮ್ಮ ಕಾರ್ಯ ನನಗೆ ಬಹಳ ಅನುಗ್ರಹ ಆಯಿತು, ನಿಮ್ಮ ಕಾರ್ಯ ಚೆನ್ನಾಗಾಗತ್ತೆ, ಸೀತೆಯನ್ನು ಸಿಗ್ತಾಳೆ, ನೀವು ನಿರಂತರವಾಗಿ ಹೇಳಿದ್ದೆ. ಇದು ಕಥೆ. ಇದರಿಂದ ನಾವೇನು ತಿಳ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಏನು ತಿಳ್ಬೇಕು? ಆಚಾರ್ಯ ನೀವು ಕಥೆ ಹೇಳಿದರೆ ಬರೀ ಕಥೆನೇ ಹೇಳ್ತೀರಾ, ಇವನು ಯಾರು ನೋಡಿದವರು ಅಂತ ಕೇಳ್ತೀರಾ. ಇದು ಇತಿಹಾಸ ನಡೆದೇ ಇರುತ್ತೆ. ಹಾಗೆ ಇದರಲ್ಲಿ ಏನಪ್ಪ ಅಂತಂದರೆ ಸುರಸೆ ಬಾಯಿ ತೆಗೆದಲು, ಕಂಡದೆಲ್ಲ ಅವಳ ಬಾಯಿಗೆ ಬೀಳಬೇಕು. ಇದು ಏನಂತಂದರೆ ಇದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷನಃ ವರ್ಜಯಿತ್ವಾದು ರಸನಾಮಸೌ ರಸ್ಯೇತು ವರ್ಧತೆ ತಾವತ್ ಜಿತೇಂದ್ರಿಯೋ ನ ಸ್ಯಾತ್ ಜಿತಾನಿ ಇಂದ್ರಿಯ ಪುಮಾನ್ ನ ಜಯೇತ್ ರಸನಾಂ ಯಾವಜ್ಜಿತಂ ಸರ್ವಂ ಜಿತೇ ರಸೆ. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ ಬರುವಂಥ ಶ್ಲೋಕ ಇದೆ. ಜಿಹ್ವಾ ಚಾಪಲ್ಯಕ್ಕೆ ಸುರಸೆ, ನಮಗೆ ಬಾಯಿ ಚಾಪಲ್ಯ ಜಾಸ್ತಿ, ಏನು ಬೇಕಾದರೂ ತಡ್ಕೋತೀವ್ರಿ ನಾವು, ಬಾಯಿ ಚಾಪಲ್ಯ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಎಲ್ಲ ಇಂದ್ರಿಯಗಳನ್ನು ಗೆಲ್ತೀನಿ ಅಂತಂದವನು ತನ್ನ ಜಿಹ್ವಾ ಚಾಪಲ್ಯ ಗೆಲ್ಲಿಕ್ಕಾಗಲ್ಲ, ಅದಕ್ಕೆ ಆಹಾರ ಒದಗಿಸ್ಬೇಕು. ಎಲ್ಲ ಇಂದ್ರಿಯ ಗೆಲ್ತೀನಿ ಅಂತಂದ್ಬಿಟ್ಟವನಾಗಲ್ಲ, ಜಿವ್ಯೇಂದ್ರಿಯ ಗೆದ್ದರೆ ಅವನೆಲ್ಲ ಇಂದ್ರಿಯ ಗೆದ್ದಂಗೆ. ನೋಡಿ, ಈಗ ಒಂದು ಶ್ರವಣ ಮಾಡ್ತಾ ಇರ್ತೀರ, ಏನೋ ಶ್ರವಣ ಮಾಡಿ 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 ಬೇಜಾರಾಯಿತು, ನೀವು ಶ್ರವಣ ಮಾಡಲಿಲ್ಲ ಅಂತ ಒಂದು 10 ದಿವಸ ಬಿಟ್ರಿ ಅಂದರೆ ಆ ಶ್ರವಣ ಆ ಕಡೆಗೆ ಇಂಟ್ರೆಸ್ಟ್ ತೋರಿಸಲ್ಲ, ನಿಮಗೂ ಇಂಟ್ರೆಸ್ಟ್ ಬರಲ್ಲ ನೋಡಲಿಕ್ಕೆ. ಟಿ ವಿ ನೋಡ್ತಾ ಇರ್ತೀರ, ನ್ಯೂಸ್ ನೋಡ್ತಾ ಇರ್ತೀರ, ಸಾಕಾಗೋಗಿದೆ ನ್ಯೂಸ್ ಅಂತ ಒಂದು 10 ದಿವಸ ಬಿಟ್ಟರೆ 12ನೇ ದಿವಸ ಅದು ನೋಡಬೇಕು ಅಂತ ಮನಸ್ಸು ಬರಲ್ಲ. ಕಣ್ಣು ನೋಡಿದ್ದನ್ನು ನೋಡ್ಬಿಟ್ಟು ಏನೋ ಹೋಗಿ ನೋಡಿ ಬೇಜಾರಾಗಿ ಕಣ್ಣು ನೋಡಲಿಕ್ಕೆ ಇಷ್ಟಪಡಲ್ಲ ಅಲ್ವಾ, ನೋಡಲಿಕ್ಕೆ ಇಷ್ಟಪಡಲ್ಲ. ಆದರೆ ಬಾಯಿ, ನಾಲ್ಗೆ, ಏಕಾದಶಿ ರಾತ್ರಿನೇ ಸ್ಟಾರ್ಟು ನಾಲ್ಗೆಗೆ, ಉಪವಾಸ ಬರಗಟ್ಬಿಡುತ್ತೆ ನಾಲ್ಗೆ. ಯಾವಾಗ ತಿಂತೀನಿ. ಅಯ್ಯೋ ನಾಳೆ ಬೆಳಿಗ್ಗೆ ದ್ವಾದಶಿಗೆ ಏನು ಮಾಡಬೇಕು ಏನು ಏಕಾದಶಿ ದಿವಸನೇ ದ್ವಾದಶಿ ಚಿಂತೆ ಮಾಡಿದ ಫಲ, ದ್ವಾದಶಿ ಚಿಂತೆ, ನಾಳೆ ಏನು ಮಾಡಬೇಕು ಈ ಚಿಂತೆ. ಈ ನಾಲ್ಗೆ ಏನು ಮಾಡುತ್ತೆ, ಕಾಯ್ತಾ ಇರುತ್ತೆ, ಯಾವಾಗ ದ್ವಾದಶಿ ಬರುತ್ತೋ, ಯಾವಾಗ ತಿಂತೀನೋ ಅಂತ ಕಾಯ್ತಾ ಇರುತ್ತೆ. ಈ ಜಯಿಸೋದು ಅಷ್ಟು ಸುಲಭ ಇಲ್ಲ, ಇಂದ್ರಿಯನ ಜಯಿಸೋದು ಸುಲಭ ಇಲ್ಲ, ಅದಕ್ಕೆ ಬಹಳ ಶಕ್ತಿ ಬೇಕು. ಅದರಲ್ಲಿ 2 ಏಕಾದಶಿ ಬಂದ್ರಂತ ಮುಗಿದೋಯ್ತು. ಇನ್ನೊಂದು ಹೇಳ್ತೀನಿ, ಚಾತುರ್ಮಾಸ ಇರೋದ್ರಿಂದ ಚಾತುರ್ಮಾಸದಲ್ಲಿ ಏನಾಯಿತು, ಚಾತುರ್ಮಾಸ ವ್ರತ, ಈಗ ಲಾಸ್ಟ್ ವ್ರತ, ಮೊದಲನೇ ವ್ರತ, ಲಾಸ್ಟ್ ವ್ರತ. ಕಾಫಿ ಇದ್ದವರಿಗೆ ಹಾಳು ವ್ರತನೂ ಭಾಳ ಕಷ್ಟ, ಅದು ಬೇರೆ ಪ್ರಶ್ನೆ. ಈಗ ಈ ವ್ರತದಲ್ಲಿ ವ್ರತ ಮಾಡಿದವರಿಗೆ ಮಾಡಿ ಬೇಜಾರಾಗುತ್ತೆ. ಅದೇ ಮೆಣಸು, ಅದೇ ಜೀರಿಗೆ ತಿಂದು ನಾಲ್ಗೆಗೂ ಬೇಜಾರು ಬಂದು ಹೋಗಿರುತ್ತೆ. ಯಾವಾಗ ಉತ್ತಾನ ದ್ವಾದಶಿ ಬರುತ್ತೋ ಯಾವಾಗ ತಿಂತೀನೋ, ಇದೇನೆ. ಯಾವಾಗ ಬರುತ್ತೆ ನಮಗೆ, ಯಾವಾಗ ಉತ್ತಾನ ದ್ವಾದಶಿ, ಅವ್ರಿಗೆ ಯಾವಾಗ ಉತ್ತಾನ ದ್ವಾದಶಿ, ಅವ್ರಿಗೆ ಇತ್ತು ಇವ್ರಿಗೆ ಇತ್ತು, ಇವ ಪಾರಣೆ ಅವ ಪಾರಣೆ. ನಮ್ಮ ನಾಲಿಗೆ ಚಾತುರ್ಮಾಸ್ಯ ಮಾಡಿದ ಫಲವನ್ನೇ ತಕ್ಕೊಡುತ್ತೆ. ಈ ನಾಲಿಗೆ 4 ದಿವಸ ನಾವು ಉಪವಾಸ ಇರ್ತೀವಿ ಅಂತಂದ್ರೆ 5ನೇ ದಿವಸ ಸಿಕ್ಕಿದ್ದನ್ನು ತಿನ್ಲಿಕ್ಕೆ ಇಷ್ಟಪಡುತ್ತೆ ನಾಲ್ಗೆ. ಕಂಟ್ರೋಲ್ ಸಿಗಲ್ಲ ನಮಗೆಲ್ಲ ನಾಲ್ಗೆ. ಜಿವ್ವಾ ಚಾಪಲ್ಯ, ಸುರಸೆ ಅಂದರೆ ಅದೇ ಸಿಕ್ಕಿದ್ದೆಲ್ಲ ನಾಲ್ಗೆ ಹಾಕ್ತಾ ಇರ್ತಾಳೆ. ಹಾಗಾಗಿ ಆ ನಾಲಿಗೆ ಜಿವ್ವಾ ಚಾಪಲ್ಯ ಇರಬಾರ್ದು. ಪರಮಾತ್ಮನನ್ನು ಸಾಧಬೇಕಂದ್ರೆ ಜಿವ್ವಾ ಚಾಪಲ್ಯ ಇರಬಾರ್ದು. ಜಿವ್ವೆ ಇದರಲ್ಲಿ ಊಟದ ವಿಷಯದಲ್ಲಿ ಬಹಳ ಬರುತ್ತೆ. ಈಗ ಜಿವ್ವಾ ಚಾಪಲ್ಯ ಇರಬಾರ್ದು. ನಮಗೆ ಚಾಪಲ್ಯ ಬರುತ್ತೆ, ಚಾಪಲ್ಯವನ್ನು ಆದಷ್ಟು ಹಿಡಿತದಲ್ಲಿ ಇಟ್ಕೊಳ್ಬೇಕು. ತಿನ್ನುವುದಕ್ಕೋಸ್ಕರ ಜೀವನ ಮಾಡಬಾರ್ದು, ಜೀವನ ಮಾಡಲಿಕ್ಕೋಸ್ಕರ ತಿನ್ನಬೇಕು. ಬದುಕಬೇಕಲ್ಲ ತಿನ್ನಬೇಕು.
ತಿನ್ಲಿಕ್ಕೆ ಬದುಕಿದವ್ರು ಭಾಳ ಜನ ಇದ್ದಾರೆ. ತಿನ್ಲಿಕ್ಕೆ ಬದುಕವ್ರು ನೋಡ್ಬಿಟ್ರೆ ನಮ್ಮ ಬೆಂಗಳೂರಲ್ಲಿ ನೋಡ್ಬಿಟ್ರೆ ಎಲ್ಲ ತಿನ್ಲಿಕ್ಕೆ ಬದುಕಿದಾರೆ ಅನಿಸ್ಬಿಡ್ತದೆ. ಎಲ್ಲಿ ಹೋದ್ರೂ ಅಷ್ಟೇನೆ ತಿನ್ಲಿಕ್ಕೆ ಬದುಕಿದಿರತ್ತೆ. ಎಲ್ಲೆಲ್ಲೂ ರಶ್ ಇರಲ್ಲ, ಅಷ್ಟು ರಶ್ ಇರುತ್ತೆ ಎಲ್ಲ ಕಡೆಗೆ. ತಿನ್ಲಿಕ್ಕೆ ಬದುಕಿರ್ಬೇಕು, ಬದುಕಲಿಕ್ಕೆ ತಿನ್ನೋದ, ತಿಂದು 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 ಸಾಯೋದು ಹಾಸ್ಪಿಟ್ಲಿಗೆ. ಯಾರು ಏಕಾದಶಿ ಮಾಡಿ ಸತ್ತಿದ್ದಿಲ್ಲ, ಒಂದು ದಿವಸ ಉಪವಾಸ ಮಾಡಿ ಯಾರು ಸತ್ತಿರೋದು ಹಿಸ್ಟ್ರಿನಲ್ಲಿಲ್ಲ. ಕಂಠಮಠ ತಿಂದು ಸತ್ತವರಿದ್ದಾರೆ. ದಿವಸ ತಿಂದು 365 ನಮ್ಗೆ ಡಾಕ್ಟರ್ ನಮ್ಗೆ ಹಸಿ ಆಗಲ್ಲ, ತಿಂದು 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 ಅಡ್ಮಿಟ್ ಆಗೋದು ಹಾಸ್ಪಿಟ್ಲಿಗೆ. ಒಂದು ದಿವಸ ಉಪವಾಸ ಇರಿ ಅಂದ್ರೆ ಆಗಲ್ಲ, ಸತ್ತೋಗ್ಬಿಡ್ತೀವಿ, ಸಾಯಲ್ಲ. ಹಾಗಾಗಿ ನಮ್ಮದು ಆಹಾರ ಜಿವ್ವಾ ಚಾಪಲ್ಯ ಇದೆಯಲ್ಲ, ಇದನ್ನು ತಡ್ಕೊಳ್ಬೇಕು. ಜಿವ್ವಾ ಚಾಪಲ್ಯ ತಡ್ಕೊಳ್ಬೇಕು. ಇದರಲ್ಲಿ ಇನ್ನೂ ಸುಮಾರು ವಿಷಯಗಳಿದ್ದಾವೆ ಜಿವ್ವಾ ಚಾಪಲ್ಯದಲ್ಲಿ. ಏನಂತಂದರೆ, ಸಿಕ್ಕಿದ್ದನ್ನೆಲ್ಲ ನಾವು ತಿಂತೀವಿ. ನೋಡಿ, ನಾವು ಜಿವ್ವಾ ಚಾಪಲ್ಯ ಹೇಗಿರಬೇಕು, ಮುಂದೆ ಇದೇ ಬರುತ್ತೆ. ಸಿಮ್ಮಿಕೆನೂ ಬರ್ತಾಳೆ, ಅವಳು ಬಾಯಿಗೆ ಹಾಕ್ಕೋತಾಳೆ, ಅವಳನ್ನು ಸಾಯಿಸ್ತಾನೆ ಹನುಮಂತ ದೇವರು, ಇವಳನ್ನು ಸಾಯಿಸ್ತಾನೆ. ಅದು ಏನಂತಂದರೆ, ಇವಳು ಹೋಗಿ ಬರೋದ್ರಲ್ಲಿ ಹನುಮಂತ ದೇವರು ಬರ್ತಾರೆ ಬಾಯಿ ಒಳಗಡೆಗಿಂದ. ಅವರಿಗೆ ಅನ್ನ ಏನು ಬಂತು, ಭಗವಂತನ ಧ್ಯಾನನೇ ಸಾಕು ಅವರಿಗೆ, ಅವನೇ ಅನ್ನ ಕೊಡ್ತಾನೆ ಅಂತ ನಂಬಿಕೆ. ನಮಗೆ ರಾಯರ ಮಠಕ್ಕೆ ಬಂದುಬಿಟ್ಟಿರ್ತೀವಿ, ರಾಯರಿಗೆ ನಮಸ್ಕಾರ ಮಾಡ್ತಾ ಇರ್ತೀವಿ, ಯಾವಾಗ ಹಸ್ತೋದಕ ಆಗತ್ತೆ ಅನ್ನೋದ್ರೆ ನಮಗೆ ಅದೇ ಯೋಚನೆ, ನಮಸ್ಕಾರದ ಯೋಚನೆ ಇರಲ್ಲ. ನಮಸ್ಕಾರ ಮಾಡ್ಬೇಕಾದ್ರೆ ಕೂಡ ಹಸ್ತೋದಕದ್ದೇ ಯೋಚನೆ ಹಾಗಿರತ್ತೆ ನಮಗೆ. ಹಾಗಾಗಿ ನಾವೇನು ಮಾಡ್ತೀವಿ, ಜಿವ್ವಾ ಚಾಪಲ್ಯದಲ್ಲಿ ಏನು ಮಾಡ್ತೀವಿ ಅಂತಂದರೆ, ದೇವರ ಪೂಜೆಗೂ ನಾವು ಮನಸ್ಸು ಕೊಡಲ್ಲ ಜಾಸ್ತಿ. ಬೆಳಿಗ್ಗೆ ಎದ್ದಾಗೆ ಕೆಲವರಿಗೆ ಹಸುವೆ, ಎದ್ದು ತಟ್ಟಣ ಅಯ್ಯೋ ಹಸುವೆ, ಅಯ್ಯೋ ಹಸುವೆ, ಅಯ್ಯೋ ಹಸುವೆ. ಕೆಲವರಿಗೆ ಬೆಳಿಗ್ಗೆ ಎದ್ದ ತಟ್ಟಣ ಕಾಫಿ ಕುಡಿಯೋ ಅಭ್ಯಾಸ, ಬೆಡ್ ಕಾಫಿ ಕುಡಿದು ಬಿಡೋದು. ದೇವ್ರಿಗೆ ಹೆಂಗೆ ಗೊತ್ತು, ನಮಗಾಗಲ್ಲ, ಕುಡಿದು ಬಿಡೋದು. ನೀವು ಏನು ಆಹಾರ ತಗೊಳ್ತೀರಲ್ಲ, ನೀವು ದೇವರ ಪೂಜೆಗೆ ಅನರ್ಹರು. ಅವತ್ತೆ ಮಾಡಾಗಿಲ್ಲ ಆಹಾರ ಸೇವಿಸ್ತಿದ್ರೆ ದೇವ್ರ ಪೂಜೆನ. ನಿರಾಹಾರವಾಗೇ ದೇವ್ರ ಪೂಜೆ ಮಾಡಬೇಕು. ನಾನು ಕಂಠಮಠ ತಿಂದು ಮಾಡ್ತೀನಿ ಅಂತಲ್ಲ, ಹೇಳ್ಬೇಕಾರೆ ಹಸುವೆ, ಹೇಳ್ಬೇಕಾರೆ ತಿನ್ನೋದು. ಹೆಂಗಾಗಿದೆ ಅಂದರೆ, ಮುಖ ತೊಳ್ಕೊಂಬಂದು ತಿಂದು ಬಿಡೋದು, ಆಮೇಲೆ ಸ್ನಾನ ಮಾಡೋದು. ಈ ಥರ ಇಲ್ಲಿ ಬಂದಿರೋರು ಹಾಗಿರ್ಲಿಕ್ಕಿಲ್ಲ, ಬಟ್ ಇದೇ ಆ ಥರ ನೋಡಿದ್ದೀವಿ. ಹಾಗೆ ಜಿವ್ವಾ ಚಾಪಲ್ಯ ಭಾಳ ನಮಗೆ ತಿನ್ನಬೇಕು, ತಿನ್ನಲಿಕ್ಕೋಸ್ಕರ ಬದುಕಿರೋದು ಅಂತ ನಮ್ಗೆ ಗೊತ್ತಾಗ್ಬಿಡತ್ತೆ. ಆಮೇಲೆ ಏನು ಮಾಡ್ತೀವಿ ಅಂದರೆ, ತಿನ್ನಬೇಕಾದ್ರೆ ಭಗವಂತನಿಗೆ ಅರ್ಪಿಸಿದ ಅನ್ನ ಶುದ್ಧ ಅನ್ನ, ನೈವೇದ್ಯ ಮಾಡಿದ ಅನ್ನ ಶುದ್ಧ ಅನ್ನ ಅಲ್ವಾ. ಶುದ್ಧ ಅನ್ನವನ್ನು ಸೇವಿಸಿದರೆ ಡಾಕ್ಟ್ರ ಅವಶ್ಯಕತೆ ಇಲ್ಲ. ಎಲ್ಲ ಡಾಕ್ಟರಿಗೂ ಡಾಕ್ಟರ್ ಧನ್ವಂತರಿಯ ಸ್ಮರಣೆ ಮಾಡಿ ಅವನಿಗೆ ಅರ್ಪಿಸಿದ ನೈವೇದ್ಯವನ್ನು ಭುಂಜಿಸಿ, ಆವಾಗ ರೋಗಗಳು ಬರಲ್ಲ. ನಾವು ಅದನ್ನು ಮಾಡದೇ ಇಲ್ಲ. ದೇವ್ರನ್ನ ಏನು ಮಾಡಿರ್ತೀವಿ, ಒಂದು ಮೂಲೆ ಒಳಗೆ ಹಾಕ್ಬಿಟ್ಟಿರ್ತೀವಿ. ಬೆಳಿಗ್ಗೆ 1 ಅವರ್ ಆಯ್ತಾ, ಬಾಗಿಲು ಹಾಕ್ಬಿಡು ಅಷ್ಟೇ, ಪೂಜೆ ಮಾಡಿಬಿಟ್ಟಲ್ಲ ಅಷ್ಟೇ. ಇವತ್ತು ದೇವರು ಈಗ ಅದು ಹೋಗ್ಬಿಟ್ಟಿದ್ದಾರೆ. ಈಗ ಹೇಳಬೇಕು ಅಂದರೆ 2 BHDK ಅಂತ ಇರಬೇಕು. 2 ಬೆಡ್ರೂಮು, ಹಾಲು, ದೇವ್ರ ಮನೆ, ಕಿಚನ್. ಡಿ ತೆಗೆದುಬಿಟ್ರು, 2 BHK ಅಲ್ವಾ. ದೇವ್ರ ಮನೆನೇ ಇರಲ್ಲ ರೀ, ದೇವ್ರ ಮನೆ ಇಲ್ಲ, 2 ಬೆಡ್ರೂಮು, ಹಾಲು, ಕಿಚನ್ ಸಾಕು ಅಲ್ವಾ. ಈ ಮನೆ ಹೆಂಗಿದೆ, ಎಲ್ಲಿ ಕೇಳಿದ್ರು 2 BHKನಾ? ಡಿ ಇಲ್ಲೇ ಇಲ್ಲ, ದೇವ್ರ ಮನೆ ಇಲ್ಲೇ ಇಲ್ಲ. ಯಾಕೆಂದರೆ ಎಲ್ಲ ದೇವುಗಳೇ ವಾಸದವು, ದೇವ್ರಿಗೆ ನೆನ್ಬಿಡ್ತಾರೆ. ಹಾಗಾಗಿ ಈಗ ಇನ್ನು ಮುಂದೆ ಏನಾಗುತ್ತೆ, ಈಗ ನಾವು ಹೇಳಿದೆ ಏಕಾದಶಿ ದಿವಸ, ಹಿಂದಿನ ದಿವಸ ನಾವು ಅದನ್ನು ಪ್ರಿಪೇರ್ ಮಾಡಬೇಕು, ಇದನ್ನು ಪ್ರಿಪೇರ್ ಮಾಡಬೇಕು. ಈಗೆಲ್ಲ ನಾವು ಯೋಚನೆ ಮಾಡ್ತೀವಿ ರೀ, ನಮ್ಮ ವಯಸ್ಸಾದವರು ನೀವುಗಳೆಲ್ಲ ಯೋಚನೆ ಮಾಡ್ತೀರಾ ಈಗ ಮಾಡಬೇಕು ಅಂತ. ಮುಂದೆ ಅದು ಬರಲ್ಲ ರೀ. ಯಾಕೆ ಅಂದರೆ ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಅಡುಗೆ ಮನೆಯೇ ಇದೆ. ಅವ್ನಿಗೆ ಆರ್ಡ್ರ್ ಮಾಡಿ ಏನು ಬೇಕಾದ್ರೆ ತಂದಾಗ್ತಾನೆ ಅವನು. ಹೆಂಗೆ ತರ್ತಾನೋ, ಏನು ಮಾಡಿರ್ತಾನೋ ಏನು ಬೇರೆ ಮಾತು, ತಂದಾಗ್ತಾನೆ. ಆವಾಗ ಏನಂತಾರೆ, ಈಗ ದೇವ್ರ ಮನೆಗೆ ಜಾಗ ವೇಸ್ಟು ಅಲ್ವಾ. ದೇವ್ರ ಮನೆಗೆ ಜಾಗ ವೇಸ್ಟ್ ಅಂತಾರೆ. ಈಗ ಒಂದು ಕಂಬದ ಹತ್ರ ಒಂದು ಮಾಡಿ ಹಾಕ್ಬಿಟ್ಟಿರ್ತಾರೆ ಅಪಾರ್ಟ್ಮೆಂಟ್ಗಳಲ್ಲಿ. ದೇವ್ರು ಅಲ್ಲೇ ಇರು, ನೀವು ಚಪ್ಪಲಿಗೆ ಪ್ರಶಸ್ತೆ, ದೇವರಿಗಲ್ಲ. ಹಾಗೆ ಮಾಡಿರ್ತಾರೆ. ಮುಂದೆ ಏನಾಗತ್ತೆ, ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳ ಕಾಲದಲ್ಲಿ ಕಿಚನ್ ಇರಲ್ಲ ರೀ, ಟೈಮ್ ವೇಸ್ಟು. ಸ್ವಿಗ್ಗಿಗೆ ಆರ್ಡರ್ ಮಾಡಿ ಬರುತ್ತೆ, ತಿನ್ನು, ಕೈ ತೊಳ್ಕೊ, ಹೋಗು. ಕಿಚನ್ ಯಾಕೆ ಬೇಕು? 3 ಬೆಡ್ರೂಮ್ ಅಷ್ಟೇ, 3 ಬೆಡ್ರೂಮ್ ಹಾಲು, 3 BH ಅಷ್ಟೇನೆ, ಇಲ್ಲೇ ಇಲ್ಲ. ಈ ಕರ್ಮಕ್ಕೆ ನಾವು ತಂದರೆ ದೇವರು ನಮಗೆ ದೇವರು ನಮಗೆ ಮನಸ್ಸು ಕೊಡು ಅಂದರೆ ಎಲ್ಲಿಂದ ಕೊಡ್ತಾನೆ ದೇವರು ಮನಸ್ಸನ್ನ? ಈ ಸಂಭವಕ್ಕೆ ನಾವು ಬಂದಿದ್ದೀವಿ. ಇನ್ನೂ ಬಹಳ ಹೇಗೆ ಅಂದರೆ, ನಮ್ಮ ಚಾಪಲ್ಯ ಹೇಗಿರುತ್ತೆ ಅಂದರೆ, 1 ವಾರ ಕೆಲಸ ಮಾಡ್ತೀವಿ, 1 ವಾರ ಮನೇಲಿ ತಿಂದುಬಿಡ್ತೀವಿ. ವೀಕೆಂಡ್ ಹೋಗ್ಬಿಡೋಣ ಹೋಟ್ಲಿಗೆ, ತಿಂತಾ ಇರೋಣ, ಅಲ್ಲಿ ತಿನ್ನೋಣ. ಅವ್ನು ಚರಂಡಿ ಮೇಲೆ ಪಾನಿಪುರಿ ಹಾಕ್ತಾ ಇರ್ತಾನೆ, ಇವನು ಚರಂಡಿ ಮೇಲೆ ಇನ್ನೇನೋ ಮಾಡ್ತಾ ಇರ್ತಾನೆ. ಚೆನ್ನಾಗಿ ತಿನ್ನು 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 ತಿನ್ನು. ಬೆಳಿಗ್ಗೆ 4 ಗಂಟೆಗೆ ಅವನು ಯಾರೋ ಇಡ್ಲಿ ಮಾಡ್ತಾನೆ, ಎಲ್ಲಿ
DJ ಪೆಟ್ರೋಲ್ ಬಂಕ್ ಹತ್ರ ಅಂಡರ್ಗ್ರೌಂಡ್ ಪಾಸ್ ಕೆಳಗಡೆಗೆ ಆ ಮಠಕ್ಕೆ ದ್ವಾರಸಿಗೆ ಊಟಕ್ಕೆ ಹೋಗ್ಬೇಕು ಅಂತ ಹೋದ್ರೆ 4 ಗಂಟೆಗೆ ಅವನ ಅಂಗಡಿ ಅವನು ಬರ್ತಾನೆ, 3 ಗಂಟೆಯಿಂದ ಕ್ಯೂ ಜನ ತಿನ್ನಬೇಕು ಅಲ್ಲಿ. ಅದು ಬಿಟ್ಬಿಟ್ರೆ ಎಲ್ಲ ಕಡೆ ತಿನ್ನು 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 ತಿನ್ನು. ಆಹಾರ ಹೇಗಿದೆ, ಏನಿದೆ, ಯಾವುದು ಹಿತ ಯಾವುದು ಅಹಿತ ಯಾವುದು ಇಲ್ಲ. ಅವನು ಚೆನ್ನಾಗಿ ಮಾಡ್ತಾನೆ ತಿನ್ನಿ. ದೇವ್ರ ಪ್ರಸಾದನಾ? ಅದು ಬೇಡ, ಅದೇನು ಚೆನ್ನಾಗಿಲ್ಲ. ಈ ತರಹ ನಾವು ಬಂದಾಗ ನಮ್ಮ ಆಹಾರ, ಒಳಗಿನ ಆಹಾರ ಚೆನ್ನಾಗಿಲ್ಲ ಅಂದರೆ ಹೊರಗಡೆ ನಮ್ಮ ಮನಸ್ಸು ಹೆಂಗಿರುತ್ತೆ, ಪರಿಣಾಮ ಹೇಗಾಗತ್ತೆ? ಇದು ಬ್ರಾಹ್ಮಣರಿಗಷ್ಟೇ ಹೇಳಿಲ್ಲ, ಎಲ್ಲರ ಶಾಸ್ತ್ರ ಹೇಳೋದು ಎಲ್ಲ ಮನುಷ್ಯರು. ಈ ಉತ್ತಮ ಆಹಾರ ಹೆಂಗೆ ಅಂದರೆ, ಆಹಾರ ನಮ್ಮ ಸಾತ್ವಿಕ ರಾಜಸ ತಾಮಸ ಗುಣಗಳನ್ನು ವೃದ್ಧಿ ಮಾಡುತ್ತೆ. ಆ 3 ವಿಧವಾದ ಆಹಾರ ಯಾವುದನ್ನು ಸೇವಿಸಬೇಕು, ಯಾವುದನ್ನು ಸೇವಿಸಬಾರ್ದು ಅನ್ನೋದನ್ನು ಭಗವದ್ಗೀತಾದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಬಹಳ ಚೆನ್ನಾಗಿ ಹೇಳಿದ್ದಾನೆ. ಯಾರು ರಾಜಸ ತಾಮಸಕ್ಕೆ ಬೇಕಾದಂಥ ಆಹಾರಗಳು ಯಾವ್ಯಾವು ಅಂತ. ನಾವೇನು ಮಾಡ್ತೀವಿ, ನಮಗೆ ಬೇಕಾದ್ದನ್ನು ತಿಂತೀವಿ, ಬೇಕಾದಲ್ಲಿ ಹೋಗ್ತೀವಿ, ಬೇಕಾದಷ್ಟು ನರ್ಸಿಂಗ್ ಹೋಮ್ಗಳಿದ್ದಾವೆ, ಬೇಕಾದಷ್ಟು ಕಡೆ ಅಡ್ಮಿಟ್ ಆಗ್ತವೆ, ಅಷ್ಟೇ. ದೇವ್ರ ಹತ್ರ ಬಂದಾಗ ದೇವರ ಸ್ಮರಣೆ ಮಾಡ್ಕೊಂಡು ಊಟ ಮಾಡಬೇಕು. ಮನೆಯಲ್ಲಿ ಕೂತ್ಕೊಳ್ತಾಗ ಊಟ ಮಾಡಬೇಕಾದ್ರೆ ಟಿ ವಿ ಹಾಕ್ಕೊಳ್ಳೋದು, ಟಿ ವಿನ ಬರೋದು ಬರೀ ಕೊಲೆ, ಅವ್ರ ಮನೆ ಕೆಡಿಸ್ದೆ, ಇವ್ರ ಮನೆ ಕೆಡಿಸ್ದೆ, ಈ ಕೆಡಿಸ್ದೆ, ಇದನ್ನ ವಿಚಾರ ಮಾಡ್ಕೊಂಡೇ ಊಟ ಮಾಡೋದು. ಅದು ಊಟ ಮಾಡಿದ ಸಾತ್ವಿಕ ಪದಾರ್ಥ ನಮ್ಮೊಳಗೆ ಬರಲ್ಲ, ಅದೇ ಬರುತ್ತೆ ಮನಸ್ಸಿನಲ್ಲಿ. ಅಡಿಗೆ ಮಾಡಬೇಕಾದ್ರೂ ಆ ದೇವರ ನಾಮ ಹೇಳ್ಕೊಂಡು ಮಾಡಿದರೆ ಒಳ್ಳೇದು. ಯಾವುದೋ ಟಿ ವಿ ಹಾಕ್ಕೊಂಡು ಅಲ್ಲಿ ಅವನೋ ಸಾಯಿಸ್ತಾ, ಇಲ್ಲಿ ಅವನೋ ಸಾಯಿಸ್ತಾ ಅಂತ ನೋಡ್ಕೊಂಡು ಮಾಡಿದರೆ ಅದು ಹಿಂದವನು ಸಾಯ್ತಾನೆ, ಮಾಡಿದವನು ಸಾಯ್ತಾನೆ. ಹೀಗೆ ನಮ್ಮ ಪರಿಸ್ಥಿತಿ. ದೇವರನ್ನು, ಅದಕ್ಕೆ ದಾಸರು ಹೇಳ್ತಾರೆ, ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ಈ ಪರಿ ಉಂಡವನು ನಿತ್ಯ ಉಪವಾಸಿ ಅಂತ ಹೇಳಿ. ಅಂತ ಚೆನ್ನಾಗಿ ತಿಂತಾನೆ ಅವನು, ಪ್ರತಿಯೊಂದು ಪದಾರ್ಥಗಳಲ್ಲಿ ದೇವರ ರೂಪ ಕಾಣ್ತಾನೆ, ದೇವರಿಗೆ ನೈವೇದ್ಯ ಮಾಡ್ತಾನೆ, ಭುಂಜಿಸ್ತಾನೆ. ಆ ಥರ ಭುಂಜಿಸ್ತಾ ಇರೋ ಮನುಷ್ಯ ನಿತ್ಯ ಉಪವಾಸ ಮಾಡಿದ ಫಲದಗತ್ತೆ ಅವನಿಗೆ ಅಂತಂತಾರೆ. ನಾವು ಉಪವಾಸ ಮಾಡ್ತೀವಿ ಅಂತಲೇ ಹೆಸರು. ನಮ್ಮದೆಲ್ಲ ಯೋಚನೆ ನಾಳೆದೇ ಇರುತ್ತೆ. ಹೀಗೆ ನಮ್ಮದು ಈ ಜಿಹ್ವಾ ಚಾಪಲ್ಯ ಇದೆಯಲ್ಲ, ಇದನ್ನು ಗೆಲ್ಲಬೇಕ್ರಿ. ಜಿಹ್ವಾ ಚಾಪಲ್ಯ ಗೆಲ್ಲಿಲ್ಲ ಅಂದರೆ ಭಗವಂತನ ಹತ್ರ ಹೋಗ್ಲಿಕ್ಕಾಗಲ್ಲ. ಈ ಚಾತುರ್ಮಾಸ್ಯ ವ್ರತ ಇರೋದು, ಏಕಾದಶಿ ಇರೋದು ಜಿಹ್ವಾ ಚಾಪಲ್ಯ ಗೆಲ್ಲಲಿಕ್ಕೆ. ಆದರೆ ನಾವೇನು ಮಾಡ್ತಾ ಇದ್ವಿ, ಚಾತುರ್ಮಾಸ್ಯ ವ್ರತ ಸ್ಟಾರ್ಟ್ ಆದಾಗಿನಿಂದ, ಮೊದಲನೇ ಏಕಾದಶಿ ಬಂದಾಗಿನಿಂದ ಆಷಾಢ ಮಾಸದ್ದು ಯಾವಾಗ ಮುಗಿಯುತ್ತೆ ಆ ಡೇಟ್ ನೋಡ್ತಾ ಇರ್ತೀವಿ ನಾವು. ಅಯ್ಯೋ ಹಾಲು ಬರಲಿಲ್ಲ ಇವತ್ತು ಕಾಫಿ ಆಗಲಿಲ್ಲ, ಅಯ್ಯೋ ಹಾಲು ಬರಲಿಲ್ಲ ಇವತ್ತು ಕಾಫಿ ಆಗಲಿಲ್ಲ, ಹಾಲು ಬರಲ್ಲ ಕಾಫಿ ಆಗಿಲ್ಲ. ಅದೇನೆ ವ್ರತ ಮುಗಿದ ನೆಕ್ಸ್ಟ್ ಡೇನೆ 3 ಹಂಡೆ ಕುಡಿದ್ಬಿಡೋದು ಕಾಫಿನ, ಮುಗಿತಲ್ಲ ವ್ರತ ಆರಾಮ ಇವತ್ತಿಂದ ಅಂತ. ಹೀಗೆ ನಮ್ಮ ಯೋಚನೆ. ಈ ಥರ ಎಲ್ಲ ಜಿಹ್ವಾ ಚಾಪಲ್ಯ ಇಟ್ಕೊಳ್ಬಾರ್ದು. ಅದನ್ನು ಸುರಸೆಯ ಮುಖಾಂತರ ತಿಳಿಸ್ತಾರೆ. ಅದಕ್ಕೆ ಭಾಗವತ ಹೇಳುತ್ತೆ, ಜಿಹ್ವೆಯನ್ನು ಗೆಲ್ಲೋದು ಬಹಳ ಕಷ್ಟ. ಜಿಹ್ವೆಯನ್ನು ಗೆದ್ದವನು ಬಹಳ ಉತ್ತಮ. ಮುಂದೆ ಹೇಳ್ತಾರೆ, ದೃಷ್ಟ್ವಾ ಸುರಪ್ರಣೇತಾಂ ಬಲಮಸ್ಯ ಚೋಗ್ರಂ ದೇವಾಪದುಷ್ಟವುರಮಂ ಸೋನೋಭಿವೃಷ್ಟ್ಯ ತೈರಾದೃತ ಪುನರಸೌ ಯತೈವ ಗಚ್ಚನ್ ಛಾಯಾಗ್ರಾಂ ಪೈದರ್ಶ ಸಿಂಹಿಕಾಖ್ಯಾಂ. ಸುರರೆಲ್ಲರೂ ಸುರಸೆಯ ಮೇಲೆ ಇವನು ನೋಡಿದ ಅಭಿಮಾನಕ್ಕೋಸ್ಕರ ಸುರರೆಲ್ಲರೂ ಅವರ ಮೇಲೆ ಹೂಮಳೆಗರಿತಾರೆ, ಹನುಮಂತನ ಮೇಲೆ ಹೂಗಳೆಗರಿತಾರೆ. ರಾಮ ಇವನು ಈಗ ಹೋಗ್ತಾ ಇರ್ತಾರೆ, ಬಹಳವಾಗಿ ದೇವತೆಗಳು ಕೊಂಡಾಡ್ತಾರೆ. ಯಾಕಂದರೆ ದೇವತೆಗಳಿಗೆ ಅವನ ಪರೀಕ್ಷೆ ಮಾಡಬೇಕು ಅಂತ ಸುರಸೆನ ಕಳಿಸಿರ್ತಾರೆ. ಸುರಸೆ ಕಳಿಸ್ದಾಗ ಏನಾಗತ್ತೆ ಅಂದರೆ, ನಮ್ಮನ್ನು ಮರ್ಯಾದೆ ಕೊಡ್ತಾನೆ ಇಲ್ಲೋ ಪ್ರಾಣದೇವರು, ಇವ್ರೇನು ಬಿಡೋ, ಇವ್ರು ಇಲ್ಲದೆ ನಾನು ಹೋಗ್ಬೋದು ಅಂತೇಳಿ ಹೋಗ್ತಾನೋ ಅಂತಂದರೆ, ಎಲ್ಲ ಅವರಿಗೆ ದೇವತೆಗಳನ್ನು ಅವರಿಗೆ ಮರ್ಯಾದೆ ಕೊಟ್ಟು ಬಿಟ್ಟು ತಾನು ಅವಳಿಗೆ ಹರಸ್ಬಿಟ್ಟು ಹೋಗ್ತಾನೆ. ಹನುಮಂತಿಯವರು ಸುರಸೆಗೆ ಹರಿಸ್ಬಿಟ್ಟು, ಅವಳು ನಾಗಜನನಿ, ಸರ್ಪಗಳ ತಾಯಿ ದೇವತೆ ಅವಳು, ಅವಳಿಗೆ ಸಾಯಿಸಲ್ಲ ಅವನು ಹೋಗ್ತಾನೆ. ಆವಾಗ ಹನುಮಂತನ ಮೇಲೆ ಪುಷ್ಪವೃಷ್ಟಿ ಮಾಡಿಬಿಟ್ಟು ಕೊಂಡಾಡ್ತಾರೆ. ಮುಂದೆ ಹಿಂಗೆ ಹನುಮಂತ ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಸಡನ್ನಾಗಿ ಅವನಿಗೆ ವೇಗ ಕಡಿಮೆ ಆಗತ್ತೆ, ಯಾರೋ ಹಿಡಿದು ಎಳೆದಾಗತ್ತೆ. ಯಾರು ಅಂತ ಹಿಂದೆ ನೋಡ್ತಾನೆ, ಯಾರೂ ಇಲ್ಲ. ಕೆಳಗಡೆ ನೋಡ್ತಾನೆ, ಒಬ್ಬ ರಾಕ್ಷಸಿ ಸಿಮ್ಮಿಗೆ ಅವನ ನೆರಳನ್ನ ಹಿಡಿದು ಎಳಿತಾ ಇರ್ತಾಳೆ. ಅವಳು ನೋಡಿ ಎಂಥವಳು ಅಂತ. ಅವಳಿಗೂ ಬ್ರಹ್ಮದೇವರ ವರ ಇರುತ್ತೆ. ಅವಳು ಲಂಕಾಪಟ್ಟಣವನ್ನು ರಕ್ಷಿಸಲಿಕ್ಕೋಸ್ಕರ ಯಾರಾದರೂ ಸಮುದ್ರದ ಮೇಲೆ ಹೋದರೆ
ಅವರ ನೆರಳನ್ನು ಹಿಡಿದು ತಾನು ಎಳೆದರೆ ಅವಳ ಬಾಯಿಯೊಳಗೆ ಬೀಳ್ಬೇಕು. ಅವ್ರ ನೆಳೆಯಲ್ಲ, ಅವಳು ಅವ್ರ ನೆರಳನ್ನು ಹಿಡಿದು ಬಾಯಿಗೆ ಹಾಕೊಂಡ್ರೆ ಅವ್ರು ಬಂದ್ಬಿಡ್ತಾರೆ ಬಾಯಿನಲ್ಲಿ. ಹಾಗೆ ವರ ಇರುತ್ತೆ ಅವಳಿಗೆ. ಅವಳು ಹನುಮಂತ ದೇವರ ನೆರಳನ್ನು ಹಿಡಿದು ಎಳಿತಾಳೆ. ಹನುಮಂತ ದೇವರ ವೇಗ ಕುಂಠಿತ ಆಗುತ್ತೆ. ವೇಗ ಕುಂಠಿತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹನುಮಂತ ದೇವರು ಸಿಬ್ಬಿಕೆ ಎಲ್ಲಿಗೆ ವ್ಯತ್ಯಾಸ. ಹನುಮಂತ ದೇವರು ಬರ್ತಾರೆ, ನೋಡ್ತಾರೆ ಯಾರು ಅಂತ. ರಾಕ್ಷಸಿ ಅವ್ರಿಗೆ ಗೊತ್ತು, ಇರಲಿ ಇವಳನ್ನ ಸಂಬರ್ಧ ಮಾಡೇ ಮುಂದೆ ಹೋಗೋಣ ಅಂತೇಳಿ ಏನು ಮಾಡ್ತಾರೆ, ಅವರು ಅವಳ ಬಾಯಿಯೊಳಗೆ ಹೋಗ್ಬಿಡ್ತಾರೆ. ಅಲ್ಲಿ ಬೆಳೆದ್ರು, ನನ್ನ ಬಾಯಿ ತೆಗಿಲಿಕ್ಕಾಗಲ್ಲ ಅಂತ ಅವಳ ಹತ್ರ ಬೆಳೆಸಿದ್ರು ತುಳಸಿ ಹತ್ರ. ಇವ್ರ ಹತ್ರ ಏನು ಮಾಡಿದ್ರು, ಹೋಗ್ಬಿಟ್ರು ಒಳಗಡೆಗೆ. ಹೋಗಿಬಿಟ್ಟು ಏನು ಮಾಡಿದ್ರು, ಅವ್ರ ಹತ್ರ ಆಯುಧ ಇಲ್ಲ ರೀ, ಸೀದಾ ಹೋಗ್ಬಿಟ್ರು. ಉಗುರಿನಿಂದ ಅವ್ರ ಹೊಟ್ಟೆ ಸೀಳ್ಬಿಟ್ಟು ಹೊರಗಡೆ ಬಂದರು. ಹೇಗೆ ನರಸಿಂಹದೇವರು ಕಂಬದಿಂದ ಬಂದರೋ, ಒಡೆದು ಬಿಟ್ಟು ಬಂದು ಹಿರಣ್ಯಕಶಿಪುವಿನ ಕರುಳನ್ನು ಬಗೆದ್ರು, ಹಾಗೆ ಪ್ರಾಣದೇವರು ಅವಳ ಒಳಗೆ ಹೋಗಿ ಉಗುರಿನಿಂದ ಅವಳ ಎಲ್ಲ ಅವಯವಗಳನ್ನು ತೆಗೆದುಬಿಟ್ಟು ಪುಡಿ ಮಾಡಿಬಿಟ್ಟು ಮೇಲ್ಗಡೆ ಬಂದರು. ಸತ್ತು ಹೋದ್ಲು. ಇವಳನ್ನು ಸಾಯಿಸಿ, ಇವಳು ಹೆಂಗಸಲ್ಲ ಅಂದರೆ ಇವಳು ಕ್ರೂರಿ, ರಾಕ್ಷಸಿ, ಕೆಟ್ಟವಳು, ಸ್ವಭಾವತಃ ಕೆಟ್ಟವರನ್ನು ಸಾಯಿಸ್ತದೆ ಯಾರೇ ಆಗಲಿ ಪಾಪ ಇಲ್ಲ. ಒಳ್ಳೆಯ ಹೆಣ್ಣು ಮಕ್ಕಳನ್ನ, ಒಳ್ಳೆಯ ಸ್ವಭಾವ ಇರುವ ಹೆಣ್ಣು ಮಕ್ಕಳನ್ನು ಸಾಯಿಸಬಾರದು ಅಂತಲೇ ಇದೆ. ಹೆಣ್ಣು ಮಕ್ಕಳನ್ನು ಸಾಯಿಸಿಬಿಟ್ರಲ್ಲ ಎಲ್ಲಿ ಅಂತಂದರೆ ಅದು ಹೇಳ್ತಾರೆ, ರಾಕ್ಷಸಿ ಅವಳು, ಜನರಿಗೆ ತೊಂದರೆ ಮಾಡ್ತಾ ಇದ್ದವಳು ಅವಳು ಸಾಯಬೇಕು ಅಂತ ಸಾಯಿಸ್ತಾರೆ. ಇಲ್ಲಿ ಒಂದು ನೋಡಿ, ಆವಾಗ ಹೇಳಿದ್ರಿ ಸುರಸೇಗೆ ಅಂದರೆ ಬಾಯಿ ಚಾಪಲ್ಯ ಅಂತ ಹೇಳಿದ್ರಿ. ಮತ್ತು ಇವಳು ಬಾಯಿನಲ್ಲೇ ನುಗ್ಗಿದ್ಲಲ್ಲ, ಇವಳನ್ನ ಯಾಕೆ ಸಾಯಿಸಿದ್ರು? ಸುರಸೆ ಪ್ರಾಣದೇವರನ್ನು ಕೇಳಿದ್ಲು, ನೀನು ನನ್ನ ಬಾಯಿಯೊಳಗೆ ಹೋಗು ಅಂತ. ಸಿಮ್ಮಿಗೆ ಕೇಳಲಿಲ್ಲ. ಸಿಮ್ಮಿಗೆ ಏನು ಮಾಡಿದ್ಲು, ಬಾಯಿಗೆ ಹಾಕೊಂಡ್ಬಿಟ್ಲು. ನಾವು ಮಾಡೋದು ಅದನ್ನೇ, ಆ ಕಡೆ ನೋಡ್ತೀವಿ ಬಾಯಿಗೆ ಅದು ದೇವ್ರನ್ನ ಕೇಳೋದೇ ಇಲ್ಲ ನಾವು. ದೇವ್ರದೇ ಪದಾರ್ಥ ನಂದೇ ಅಂತೀವಿ ನಾವು, ಹಾಕೊಂಡ್ಬಿಡ್ತೀವಿ ಬಾಯಿನಲ್ಲಿ. ದೇವ್ರನ್ನ ಕೇಳೋದೇ ಇಲ್ಲ. ದೇವ್ರನ್ನ ಕೇಳ್ತೀವ ನಾವು? ದೇವ್ರ ನೈವೇದ್ಯ ಮಾಡ್ತೀವ? ಇಲ್ಲ. ಸಿಕ್ಕಿದ ಬಾಯಿಗೆ ಹಾಕೋ. ಸಿಕ್ಕಿದ ಬಾಯಿ ಹಾಕೊಂಡ್ರೆ ಪ್ರಾಣದೇವರು ಏನು ಮಾಡ್ತಾರೆ, ಸಿಮ್ಮಿಗೆ ಹ್ಯಾಂಗೆ ನಮ್ಮನೆ ಹತ್ತು ಹೋಗಿತಾರೆ. ದೇವರ ನೈವೇದ್ಯ ಆಗದ ಪದಾರ್ಥವನ್ನು ತಿಂದರೆ ಇದೇ ಗತಿ ಅಂತಾರೆ. ದೇವರಿಗೆ ಆಗಿರುವ ನೈವೇದ್ಯ ಅಂದರೆ ನಮಗೆ ಯೋಚನೆ ಬರುತ್ತೆ, ದೇವರಿಗೆ ಯಾವ ಪದಾರ್ಥಗಳು ನಿಷಿದ್ಧ, ಯಾವ ಪದಾರ್ಥಗಳಿಲ್ಲ. ನಿಷಿದ್ಧ ಪದಾರ್ಥಗಳನ್ನು ನೈವೇದ್ಯ ಮಾಡಲ್ಲ. ದೇವರಿಗೆ ನಾವು ನೈವೇದ್ಯ ಮಾಡಿದ್ದೀವಿ ಅಂದರೆ ನಾವು ಸಾತ್ವಿಕ ಆಹಾರವನ್ನೇ ತಗೊಳ್ತೀವಿ ಅಂತ ಒಂದು ಅರ್ಥ. ಸಾತ್ವಿಕ ಆಹಾರವನ್ನು ತಗೊಂಡಾಗ ಸಾತ್ವಿಕ ಸ್ವಭಾವ ಬರುತ್ತೆ. ನಾವು ಸಿಕ್ಕದ್ದನ್ನು ತಿಂತೀವಿ. ದೇವರೆಲ್ಲೋ ನಾವೆಲ್ಲ ದೇವ್ರನ್ನ ಬಾಗಿಲಾಕ್ಬಿಟ್ರೆ ಮುಗಿದೋದು. ನಾವು ತಿಂತಾನೇ ಇರ್ತೀವಿ. ಗಂಟೆಗೊಮ್ಮೆ ತಿಂತಾ ಇರ್ತೀವಿ. ನಮಗೆ ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು, 2 ತಾಸಿಗೆ ನೀನು ಮುಕ್ತಾ ಇರು ಅಂತ. ಮುಕ್ತಾನೇ ಇರ್ಬೇಕು ಊಟ. ಮುಖ್ಯ ಆ ಡಾಕ್ಟ್ರ್ ಬಿಟ್ಟು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ಬೇಕು ಅಜೀರ್ಣಕ್ಕೆ. ಹೀಗೆ ನಾವು ಮಾಡ್ತಾ ಇರ್ತೀವಿ. ದೇವರ ಬಗ್ಗೆ ನೆನಪಿಲ್ಲ, ದೇವರು ಕೊಟ್ಟಿದ್ದಾನೆ ಅನ್ನ ಇಲ್ಲ. ಆ ಥರ ತಿಂದರೆ ಸಿಮ್ಮಿಕೆಗೂ ನಮಗೂ ವ್ಯತ್ಯಾಸ ಇಲ್ಲ. ಸಿಮ್ಮಿಕೆ ಭಗವಂತನಿಗೆ ಅರ್ಪಿಸಲಿಲ್ಲ, ಪ್ರಾಣದೇವರಿಗೆ ಅರ್ಪಿಸಲಿಲ್ಲ. ಪ್ರಾಣದೇವರಿಗೆ ಅರ್ಪಿಸದ ಆಹಾರ ತಿಂದರೆ ಅದು ಸಾತ್ವಿಕ ಆಹಾರ ಅಲ್ಲ. ಹಾಗಾಗಿ ಪ್ರಾಣದೇವರಿಗೆ ಅರ್ಪಿಸಿದ ಆಹಾರ ಮಾತ್ರ ತಿನ್ನಬೇಕು ಅಂತಿರೋದು. ಹೋಗಲಿ, ಇದು ನಿಂದಪ್ಪ, ನಿನಗೆ ಅರ್ಪಿಸ್ತಾ ಇದ್ದೇನೆ ಮನಸ್ಸಲ್ಲ ಅಂತೀರ, ಇಲ್ಲ ಅನ್ನೋದಿಲ್ಲ. ಏನೋ ತಿನ್ನೋದೇ ನಿಷಿದ್ಧ. ನಾವು ತಿನ್ನೋದನ್ನೇ ಹೇಗೇಗೋ ತಿಂತೀವಿ. ಇದರಲ್ಲಿ ಹೇಗೇಗೋ ತಿನ್ನಬಾರ್ದು ಅನ್ನೋದನ್ನು ನಮ್ಮ ಗುರುಗಳು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ಹೇಗೆ ಹೇಳ್ತಾ ಇದ್ರು ಅಂದರೆ, ಈ ಊಟದ ವಿಷಯ ಬಂತಲ್ಲ, ಅದರಲ್ಲಿ ಇನ್ನೊಂದೆರಡು ವಿಷಯ ಸೇರಿಸ್ತೀನಿ. ಅದರಲ್ಲಿ ಊಟದ್ದು ಏನಂತಂದರೆ, ಈಗ ಹಸುಗಳು ತಿಂತವೆ. ಹಸುಗಳು ಏನು ಮಾಡ್ತವೆ, ಒಂದು ಕಡೆ ಹೋಗ್ತಾ ಇರ್ತವೆ. ಇಲ್ಲಿನ ಸ್ವಲ್ಪ ಹುಲ್ಲು ತಿಂತವೆ, ಆ ಕಡೆ ಸ್ವಲ್ಪ ಹುಲ್ಲು. ಒಂದೇ ಕಡೆ ಎಲ್ಲ ತಿನ್ನಲ್ಲ ಅವು ಅಲ್ವಾ. ಈ ಕಡೆ ಸ್ವಲ್ಪ ತಿಂತವೆ, ಆ ಕಡೆ ಸ್ವಲ್ಪ ತಿಂತವೆ, ಆ ಕಡೆ ಸ್ವಲ್ಪ ತಿಂತವೆ, ಹೋಗ್ತವೆ. ಅವಕ್ಕೇನು ಬಫೆಲೋಗಳವು ಅಲ್ವಾ, ಬಫೆಲೋಗಳು. ಈಗ ನಮ್ಮ ಸಿಸ್ಟಮ್ಮು ಹಾಗೆ ಬಂದಿದ್ದಾರೆ. ಎಲ್ಲ ಕಡೆ ಇಟ್ಟುಬಿಟ್ಟಿರ್ತಾರೆ. ನಾವು ಇಲ್ಲಿ ಹೋಗೋದು, ಇಲ್ಲಿ ಸ್ವಲ್ಪ ತೊಗೊಳ್ಳೋದು, ಅಲ್ಲಿ ಹೋಗೋದು, ಅಲ್ಲೊಂದು ಪ್ಲೇಟ್ನ ಹಾಕೋದು, ಅಲ್ಲೊಂದು ಹೋಗೋದು, ಅಲ್ಲೊಂದು ಪ್ಲೇಟ್ನ ಹಾಕೋದು, ಇಲ್ಲೊಂದು ಪ್ಲೇಟ್ ಹಾಕೋದು. ಅದು ಬಫೆಲೋ. ಅದು 4 ಕಾಲಿನ ಪ್ರಾಣಿ. ಇದು ಬಫೆ ಅಂತಾರೆ ನಾವು ತಿನ್ನೋದಕ್ಕೆ. ಈ ಬಫೆ ಅಂತ ಯಾಕಂತಾರೆ, ಇದು 2 ಕಾಲಿನವ್ರು ತಿನ್ನೋದು. ನಾಯಿಗಿಂತ ಅವ್ರಿಗಿಂತ ಕಡೆ ನಾವು ಪ್ರಾಣಿಗಳಿಗಿಂತ. ಯಾಕೆಂದ್ರೆ ಪ್ರಾಣಿಗಳು ಇಲ್ಲಿ ತಿಂತವೆ, ಚೆನ್ನಾಗಿಲ್ಲ ಅಂದ್ರೆ ಮೂಸು ನೋಡಲ್ಲ. ನಾವು ಹಂಗಲ್ಲ, ಇಲ್ಲಿಂದ ಹೋಗಿ ಇಲ್ಲೆರಡಕ್ಕೋ. ಅದು ಬಫೆಲೋ ತಿಂತದೆ, ನಾವು ಬಫೆ ಅಂತ ಕರಿತೀವಿ. ಯಾಕೆ ಅಂದರೆ ನಮ್ಗೆ 2 ಕಾಲು, ಅದಕ್ಕೆ 4 ಕಾಲು. ಲೋ ಇಲ್ಲ, ನಾವು ಬಫೆ, ಅವ್ರು ಬಫೆಲೋ, ಅಷ್ಟೇ ವ್ಯತ್ಯಾಸ. ಈ ಥರ ತಿಂದ್ರೆ ದೇವರೆಲ್ಲ ಮೆಚ್ಚುತ್ತಾನೆ? ದೇವರು ಮೆಚ್ಚಲ್ಲ. ಊಟ ಅಂದರೆ ಹೇಗೆ ಮಾಡಬೇಕು? ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತಾರೆ. ಹೇಗೆ ಮಾಡಬೇಕು ಊಟನ? ನಮ್ಮ ಹೊಟ್ಟೆಯಲ್ಲಿ ಇನ್ನೂ ಬೇಕು ಅಂತ ನಮಗೆ ಅನ್ನಿಸ್ಬೇಕು, ಆವಾಗ ನಿಲ್ಲಿಸ್ಬೇಕು. ಹೊಟ್ಟೆಯಲ್ಲಿ ಅನ್ನ ಅರ್ಧ ಭಾಗ ನಿಲ್ಲಿಸ್ಬೇಕು, ಅರ್ಧ ಭಾಗ ತಿನ್ನಬೇಕು.
ಇಲ್ಲಿ ತನಕ ಅನ್ನ ತಿನ್ನಬಾರ್ದು. ಅರ್ಧ ಭಾಗ ಹೊಟ್ಟೆಯಲ್ಲಿ ಅನ್ನ. ಅನ್ನ ಅಂದರೆ ನಾವು ತಿನ್ನುವ ಎಲ್ಲದಕ್ಕೂ ಅನ್ನ ಅಂತಲೇ ಹೆಸರು. ನಾವು ಏಕಾದಶಿ ಅನ್ನ ತಿನ್ನಲ್ಲ, ಚಪಾತಿ ತಿಂತೀವಿ ಅಂದರೆ ಚಪಾತಿಗೂ ಅನ್ನ ಅಂತಲೇ ಅನ್ನೋದು. ಅನ್ನ ರೈಸ್ ಅಷ್ಟೇ ಅಲ್ಲ, ತಿನ್ನುವ ಎಲ್ಲ ಪದಾರ್ಥಗಳು ಅನ್ನನೇ. ಅನ್ನ ಅರ್ಧ ಹೊಟ್ಟೆನಲ್ಲಿ ಇರಬೇಕು. ಅನ್ನ ಅಂದರೆ ಯಾರು? ಬ್ರಹ್ಮ ಅಂದರೆ ನಾರಾಯಣ ಅನ್ನ ಅಂದರೆ. ಇನ್ನು ಅರ್ಧ ಹೊಟ್ಟೆ ಇದೆಯಲ್ಲ, ಕಾಲು ಹೊಟ್ಟೆನಲ್ಲಿ ನೀರು ತುಂಬಿಸ್ಬೇಕು, ನೀರು ಕುಡಿಬೇಕು. ಕಾಲು ಹೊಟ್ಟೆ ನೀರು ಕುಡಿಬೇಕು. ನೀರು ಅಂದ್ರೇನು? ಲಕ್ಷ್ಮೀದೇವಿ. ಇನ್ನು ಕಾಲು ಹೊಟ್ಟೆ ಗಾಳಿ ಆಡ್ಲಿಕ್ಕೆ ಬಿಡಬೇಕು. ನಾವು ಗಾಳಿ ಆಡ್ಲಿಕ್ಕೆ ಬಿಡೋದಲ್ಲ, ಇಲ್ಲಿ ತನಕ ತಿಂದುಬಿಟ್ಟಿರ್ತೀವಿ, ಆಮೇಲೆ ಮಲ್ಕೊಂಡ್ಬಿಡೋದು. ಅಯ್ಯೋ ತಿಂದ್ಬಿಟ್ಟೆ ಅಜೀರ್ಣ ಆಯಿತು, ನನಗೆ ಸೇರಲಿಲ್ಲ, ಅಯ್ಯೋ ಹೋಯ್ತು, ಅದು ತೊಗೊಂಡೆ, ಇದು ತೊಗೊಂಡೆ, ಆ ಟ್ಯಾಬ್ಲೆಟ್ ತೊಗೊಂಡೆ, ಈ ಟ್ಯಾಬ್ಲೆಟ್ ತೊಗೊಂಡೆ. ಊಟ ಮಾಡೋ ವಿಧಾನನೇ ನಮಗೆ ಗೊತ್ತಿಲ್ಲ. ಕಾಲು ಭಾಗ ಗಾಳಿ ಆಡ್ಲಿಕ್ಕೆ ಬಿಡಿ, ಅವಕಾಶಕ್ಕೆ ಬಿಡಿ ಗಾಳಿಗೆ. ಅಲ್ಲಿ ಅಧ್ಯಾತ್ಮ ಇದೆ. ಅನ್ನ ಅಂದರೆ ಬ್ರಹ್ಮದೇವರು, ಅರ್ಧ ಭಾಗ ಅನ್ನ ಬ್ರಹ್ಮನ ಚಿಂತನೆ ಮಾಡಿ. ಬ್ರಹ್ಮ ಅಂದರೆ ಚತುರ್ಮುಖ ಅಲ್ಲ, ನಾರಾಯಣ ಶಾಸ್ತ್ರದಲ್ಲಿ. ಆಮೇಲೆ ಅರ್ಧ ಭಾಗ ಯಾರಿಗೆ? ಲಕ್ಷ್ಮೀದೇವಿ ಬಿಡಿ ನೀರು. ಲಕ್ಷ್ಮೀ ಅನ್ನ ಬಂದರೆ, ಎರಡೇ ಬಂದರೆ ಫಲ ಆಗಲ್ಲ ರೀ, ವೇದ ಅರ್ಥ ಆಗಲ್ಲ. ಗಾಳಿ ವಾಯುದೇವರು ಬೇಕಲ್ಲಿ, ವಾಯುದೇವರಿಗೆ ಬಿಡಿ. ವಾಯುದೇವರ ಮುಖಾಂತರ, ಲಕ್ಷ್ಮಿಯ ಮುಖಾಂತರ ಪರಮಾತ್ಮನನ್ನು ಚಿಂತಿಸಿ ಊಟ ಮಾಡಿ ತಿಂದನ್ನ ಅರ್ಗತೆ ಅಜೀರ್ಣ ಆಗಲ್ಲ. ಈ ಚಿಂತನೆ ನಮಗೆಲ್ಲಿದೆ? ಕಂಠಮಠ ತಿಂದುಬಿಡೋದು. ಇಷ್ಟ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಹಾಕಿಬಿಡು, ತಿಂದುಬಿಡು. ತಿಂದುಬಿಟ್ಟು ಏನು ಮಾಡೋದು? ನಮ್ಗೆ ಹೊಟ್ಟೆ ಉಬ್ರ ಆಯಿತು ಅಂತ ಕೂತ್ಕೊಂಡ್ಬಿಡೋದು, ಅಜೀರ್ಣ ಆಯಿತು ಅಂತ. ಈ ಚಿಂತನೆ ನಮ್ಮ ಊಟದಲ್ಲಿ ದಿನನಿತ್ಯ ಬರಬೇಕು. ಯಾಕೆ ಅಂದರೆ ಇಲ್ಲಿರುವ ವೈಶ್ವಾನರ ಯಜ್ಞ ಅಂತ ನಾವು ಮಾಡೋದು. ವೈಶ್ವಾನರ ಯಜ್ಞ ಅಂತ ಮಾಡೋದು. ಇದು ಬಹಳ ವಿಷಯಗಳಿದೆ ಇದರ ಬಗ್ಗೆ. ವೈಶ್ವಾನರನ ಬಗ್ಗೆ 5 ಪ್ರಾಣ ಆಹುತಿಗಳ ಬಗ್ಗೆ ಬಹಳ ಇದೆ. ಅದು ಇನ್ನೊಂದು ಯಾವುದಾದ್ರು ಪ್ರವಚನದಲ್ಲಿ ನೋಡೋಣ. ಇದು ಊಟದ ವಿಷಯ ಬಂತಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇನಂತಂದ್ರೆ, ಆ ವೈಶ್ವಾನರ ಯಜ್ಞವನ್ನು ಮಾಡ್ತೀವಲ್ಲ, ಆ ಯಜ್ಞ ಮಾಡಬೇಕಾದ್ರೆ ಇಲ್ಲಿರುವ ಪರಮಾತ್ಮನಿಗೆ ಯಜ್ಞ ಕೊಡಬೇಕಾದ್ರೆ ವಿಹಿತ ಪದಾರ್ಥಗಳನ್ನು ಕೊಡಬೇಕು ತಾನೆ, ನಿಷಿದ್ಧ ಪದಾರ್ಥಗಳನ್ನು ಕೊಡಬಾರ್ದು ತಾನೆ. ನಾವು ವಿಹಿತ ಪದಾರ್ಥಗಳನ್ನು ಕೊಟ್ಟು ಪರಮಾತ್ಮನನ್ನು ಕೊಟ್ಟು ಅರ್ಧ ಭಾಗ ಹೊಟ್ಟೆನಲ್ಲಿನ ಪರಮಾತ್ಮನ ಸೇರಿಸ್ಕೊಂಡ್ಬಿಟ್ಟು ಅರ್ಧ ಭಾಗ ಲಕ್ಷ್ಮಿನ, ಅರ್ಧ ಭಾಗ ಕಾಲು ಭಾಗ ಉಳಿದ ಅರ್ಧ ಭಾಗದಲ್ಲಿ ಲಕ್ಷ್ಮಿ ವಾಯುದೇವರನ್ನು ಸೇರಿಸ್ಕೊಂಡ್ರೆ ಅವರಿಬ್ಬರು ಸೇರಿ ಭಗವಂತನ ಜ್ಞಾನ ಕೊಡ್ತಾರೆ. ತಿಂದ ಅನ್ನದಿಂದ ನಮಗೆ ಜ್ಞಾನ ಬರುತ್ತೆ. ತಿಂದ ಅನ್ನ ಶುದ್ಧವಾಗಿದ್ದರೆ ಜ್ಞಾನ ಶುದ್ಧ ಬರುತ್ತೆ. ಈ ತರಹ ಊಟ ಬಲ್ಲವನು ನಿತ್ಯ ಉಪವಾಸ. ಈ ತರ ಮಾಡ್ತಾನಲ್ಲ ಊಟ, ಅವನು ನಿತ್ಯವಾಗಿ ಉಪವಾಸ ಮಾಡಿದಾಗ. ಉಪವಾಸ ಅಂದ್ರೆ ಏನು? ಉಪವಾಸ ಅಂದ್ರೆ ಊಟ ಮಾಡದೇ ಇರೋದಲ್ಲ. ಹತ್ತಿರ ವಾಸ, ಭಗವಂತನ ಹತ್ತಿರ ವಾಸ ಮಾಡುವುದು ಅಂತ ಅರ್ಥ. ಉಪವಾಸ ಏಕಾದಶಿ ಅನ್ಬಿಡೋದು, ಟಿವಿನಲ್ಲಿ ಹಾಕೊಂಡು ಬರೀ ನೋಡ್ತಾನೇ ಇರೋದು ಪ್ರೋಗ್ರಾಮು, ಅದು ಉಪವಾಸ ಅನ್ಸ್ಕೊಳ್ಳಲ್ಲ. ಉಪವಾಸ ಮಾಡಿದ್ರೆ ಭಗವಂತನ ಬಗ್ಗೆ ಧ್ಯಾನವನ್ನು ಮಾಡ್ತಾ ಇರಬೇಕು. ಉಪವಾಸ, ಅದು ಉಪವಾಸ. ಈ ತರಹ ಊಟ ಬಲ್ಲವನು ಏನಾಗ್ತಾನೆ? ರೋಗ ಬರಲ್ಲ ಅವನಿಗೆ. ಈ ಥರ ನಮಗೆ ಊಟ ಗೊತ್ತಿಲ್ಲ, ನಮಗೆ ರೋಗಗಳು ಬರ್ತಾನೆ ಇರ್ತವೆ. ನಾವು ಯಾರಿಗೋ ಬೈತಾನೆ ಇರ್ತೀವಿ, ಮಾಡಬಾರ್ದು ಮಾಡ್ತಾನೆ ಇರ್ತೀವಿ. ಈ ತರಹ ಸಿಮ್ಮಿಗೆ ಸಿಕ್ಕಬಾರ್ದು ತಿಂದು, ಯಾರು ಹೇಳಿದ್ರು ತಿಂದು ಬಿಟ್ರೆ ಅವಳಿಗೆ ವಾಯುದೇವರನ್ನ ಒಳಗಡೆ ಹಾಕಿಕೊಂಡು ಬಿಟ್ಟು ಜೀರ್ಣಿಸಿಕೊಳ್ಳುವ ಯೋಗ್ಯತೆ ಅವಳಿಗಿಲ್ಲ. ತಿನ್ನಬೇಕಾದ್ರೆ ನನಗೇನು ಹಿತ, ನನಗೇನು ಅರ್ಗತ್ತೆ, ಅಜೀರ್ಣ ಆಗ್ತೇನೆ, ಏನು ಜೀರ್ಣಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿ ತಿನ್ಬೇಕ್ರಿ. ಯಾರೋ ಹೇಳಿದ್ರು ನಾನು ಶುಗರ್ ಇದೆ, ನನಗೆ ಬಹಳ ಇಷ್ಟ, ಯಾರೋ ಬಲವಂತ ಮಾಡಿದ್ರು, 5-6 ಹಾಕಿದ್ರು, ತಿಂದುಬಿಟ್ಟೆ. ಆಮೇಲೆ ಏನಾಯ್ತು? ಹೋಗ್ತಿರ ಡಾಕ್ಟರ್ ಹತ್ರ. ಚೆನ್ನ ಹಾಕಿದ್ರಪ್ಪ, ಇನ್ನೇನು ಬಿಡಬೇಕು, ಅನ್ನ ವೇಸ್ಟ್ ಆಗತ್ತೆ ಅನ್ನ. ಇಷ್ಟು ಕಾಸ್ಟ್ಲಿ ಅನ್ನ ವೇಸ್ಟ್ ಆಗತ್ತೆ, ಎಲ್ಲ ತಿಂದುಬಿಡು. ಏನು ಹೇಳುತ್ತೆ ಊಟ ಮಾಡ್ಬೇಕಾದ್ರೆ ಶಾಸ್ತ್ರ? ಎಲ್ಲ ತಿನ್ನು. ಕೋಸಂಬರಿ, ಚಟ್ನಿ, ಅನ್ನ, ಪಾಯಸ, ಸ್ವಲ್ಪ ಭಕ್ಷ್ಯ, ಅವನ್ನ ಬಿಟ್ಟು ತುಪ್ಪ, ಬೇರೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಬಿಡಬೇಕು ಅನ್ನತ್ತೆ ಶಾಸ್ತ್ರ. ಹೆಂಗೆ ಮಾಡ್ತೀವಿ ನಾವಂದರೆ, ಈಗ ಹೆಂಗೆ ಬಂದ್ಬಿಟ್ಟಿದೆ ಅಂದರೆ, ಚೆನ್ನಾಗಿ ಎಲೆ ಸಾರು ತಿಂದುಬಿಟ್ರೆ ನೆಕ್ಸ್ಟ್ ಬಂದು ಅದೇಲೆ ಹಾಕ್ತೀವಿ. ಆ ಮಟ್ಟಕ್ಕೆ ಖಾಲಿ ಮಾಡಿಬಿಡ್ತೀವಿ ನಾವು. ಇಷ್ಟು ಕಾಸ್ಟ್ಲಿ, ವೇಸ್ಟು, ನ್ಯಾಷನಲ್ ವೇಸ್ಟು. ಅವೇನು ವೇಸ್ಟ್ ಆಗಲ್ಲ. ಯಾಕೆಂದರೆ ಅದೇನು ನೀವು ಉಳಿಸಿರ್ತಿರಲ್ಲ ಸ್ವಲ್ಪ, ಅದು ನೀವು ಹೊರಗಡೆ ಹಾಕಿದಾಗ ಆ ಇರುವೆಗಳಾಗಲಿ, ಗೊದ್ದಗಳಾಗಲಿ, ಪ್ರಾಣಿಗಳಾಗಲಿ ತಿಂತವಲ್ಲ, ಅವು ತಿಂದರೆ ಅವಕ್ಕದ ಆಹಾರ ಎಷ್ಟು ಹಬ್ಬ ಮಾಡ್ತವೆ ಅವು. ಅವಕ್ಕೆ ಊಟ ಹಾಕಿದ ಪುಣ್ಯ ನಮಗೆ ಬರ್ತದೆ. ನಾವು ಮಾಡದೆ, ನಾವು ಮನೆಯಲ್ಲಿ ಇಬ್ಬರಿದ್ದೀವಿ, 3 ಜನ ಇದ್ದೀವಿ ಅಂದರೆ, ಅಯ್ಯೋ ಒಂದು ಚೂರು ಉಳಿದ್ರೆ ಇಷ್ಟೊಂದು ಬೇಡ, ನಾಳೆ ಬೇಕಾದ್ರೆ ಕಡಿಮೆ ಆದರೂ ಪರವಾಗಿಲ್ಲ, ನಮಗೆ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕೋಣ. ಕೊಡಬಾರ್ದು ಬೇರೆಯವರಿಗೆ ಲೋಭಿಗಳು. ಹಾಕಿ ಹೊರಗಡೆಗೆ ಸ್ವಲ್ಪ ಹಾಕಿ ಆ ಪ್ರಾಣಿಗಳು ತಿಂತ ಅವು ಯಾವಾಗ ತಿನ್ನಬೇಕು, ಅವು ಹಬ್ಬ ಆಚರಿಸ್ತೇವೆ.
ಭಕ್ಷ್ಯ ಬಿಡಬಾರ್ದು, ಭಕ್ಷ್ಯಗಳ ಬಿಡಬಾರ್ದು, ತುಪ್ಪ ಬಿಡಬಾರ್ದು, ಪಾಯಸ ಬಿಡಬಾರ್ದು ಅಂತ ಶಾಸ್ತ್ರದಲ್ಲಿದೆ. ಬಿಡಬಾರ್ದು ಅಂತಲೇ ಇದೆ. ಬೇರೆದೆಲ್ಲ ಸ್ವಲ್ಪ ಸ್ವಲ್ಪ ಬಿಡಬೇಕು ಅಂತಲೂ ಇದೆ. ನಾವು ಆಗಿಲ್ಲ, ಪಕ್ಕ ನೋಡ್ಬಿಡ್ತೀನಿ ಎಷ್ಟೆಲ್ಲ ಉಪ್ಪು ಎಲ್ಲ ಸೇರಿಬಿಟ್ಟು ಎಲ್ಲ ಒರೆಸ್ಬಿಟ್ರೆ ಇನ್ನೊಂದೊಬ್ರು ಬಂದು ಕುತ್ಕೊಂಡ್ಬಿಡ್ಬೋದು ಅಲ್ಲಿ ಅದ್ದಲ್ಲಿ. ಆ ಥರ ಊಟ ಮಾಡಬಾರ್ದು ಅಂತಲೇ ಇದೆ ಶಾಸ್ತ್ರದಲ್ಲಿ. ಆ ಥರ ಊಟಗಳನ್ನು ಮಾಡಬಾರ್ದು. ಈ ತರಹ ಮಾಡಿದರೆ ಸಿಮ್ಮಿಕೆಗೆ ಏನಾಗತ್ತೋ ಅವಳಿಗೆ ನೋಡಿ ಎಷ್ಟು ಛಾಯಾಗ್ರಹ ಅಂದರೆ, ನಮಗೆ ಹಿಂದಿನ ರಾಡಾರ್ ಈಗಿನ ಕಲ್ಪನೆ ಮಾಡ್ತೀವಲ್ಲ, ರಾಡಾರ್ಗಳು ಇದೆಯಲ್ಲ, ರಾಡಾರ್ಗಳು ಹೆಂಗೆ ಅಟ್ರಾಕ್ಟ್ ಮಾಡುತ್ತಲ್ಲ ಏರೋಪ್ಲೇನ್ಗಳಿಂದೆಲ್ಲ, ಹಾಗೆ ಈ ಸಿಮ್ಮಿಕೆ ಜನಗಳನ್ನು ಅಟ್ರಾಕ್ಟ್ ಮಾಡ್ತಾ ಇದ್ಲು, ಹೋಗೋ ಪ್ರಾಣಿಗಳನ್ನು ಅಟ್ರಾಕ್ಟ್ ಮಾಡಿ ತಿಂದು ಜೀವಿಸ್ತಾ ಇದ್ಲು, ಅವಳು ಜೀವಿಸ್ತಾ ಇದ್ಲು. ಲಂಕೆಗೆ ದುರ್ಗಮನ ಲಂಕೆಗೆ ಬ್ರಹ್ಮ ಯಾಕೆ ಹೊರ ಕೊಟ್ಟ ಅವಳಿಗೆ ಸಿಮ್ಮಿಕೆಗೆ ಅಂದರೆ, ರಾವಣನ ದುರ್ಗವನ್ನು ಕಾಪಾಡಬೇಕಾಗಿತ್ತು ಸಿಮ್ಮಿಕೆ. ರಾವಣನಿಗೆ ಯಾರೇ ಬರಲಿ, ಜಲದಿಂದ ಬರಲಿ ಮೇಲಿಂದ ಬರಲಿ, ಕಾಪಾಡಬೇಕು. ಹಾಗಾಗಿ ರಾವಣ ಕೇಳ್ಕೊಂಡಿದ್ದ, ರಾವಣನ ಆಜ್ಞೆ ಇದ್ದು ಯಾರನ್ನು ಬಿಡಬೇಕು ಅಂದರೆ ಅವಳು ಅದನ್ನು ಬಿಡ್ತಾ ಇದ್ಲು ಅಷ್ಟೇ, ಇನ್ನೆಲ್ಲರನ್ನು ಒಳಗಡೆ ಹಾಕೋತಾ ಇದ್ಲು. ಇಲ್ಲಿ ಹಿಂದೆ ನಾವು ಹೇಳಿದ್ವಿ ಶ್ಲೋಕದಲ್ಲಿ, ಅಂಗದ 100 ಯೋಜನ ಹಾರ್ತೀನಿ ಎಂದ, ಬೇರೆಯವರು ನಾವು ಆಗಲ್ಲ ಹಾರ್ತೀವಿ ಇಷ್ಟಿಟ್ಟು ಹಾರ್ತೀವಿ ಅಂತ ಹೇಳಿದರು. ಅಂಗದ ಏನು ಹೇಳ್ದ, ನಾನು 100 ಯೋಜನ ಹಾರ್ತೀನಿ ಇಂದಾಗ ಎಲ್ಲರೂ ಸಂತೋಷಗೊಂಡ್ರವನು ಹೇಳ್ದ, ನಾನು ಹಾರ್ತೀನಿ ಅಂತ ಅಷ್ಟೇ ಹೇಳ್ತಿರೋದು, ವಾಪಸ್ ಬರಲಿಕ್ಕಾಗಲ್ಲ ನನಗೆ. ಯಾಕೆ ಅಂದರೆ ಇವ್ರಿಗೆಲ್ಲ ಬ್ರಹ್ಮದೇವ್ರ ವರ ಇದೆ, ಇವ್ರು ಬಾಯಿನಲ್ಲೇ ಬಿಡ್ಬೇಕು, ಅವ್ನು ಹೋಗಿ ಮೇಲೆ ಹೋಗ್ಲಿಕ್ಕೆ ಆಗದೇ ಇಲ್ಲ ಲಂಕೆಗೆ. ಹೋದ ಅಂದರೆ ಸಿಮ್ಮಿಕೆ ಬಾಯಿನಲ್ಲಿ ಬಿದ್ದು ಮುಗಿದೋಯ್ತು ಅಲ್ಲಿಗೆ. ಬ್ರಹ್ಮದೇವ್ರ ವರ ಹನುಮಂತ ದೇವರು ಸಮಾನರು ಅಂತ ತೆಗೆದ್ರು ಅಷ್ಟೇನೆ. ಇವರು ಸಂಪಾತಿ ಆಗಲಿ ಯಾರೇ ಆಗಲಿ ಎಲ್ಲರೂ ಅವಳು ಬಾಯಿಗೆ ಬೀಳಬೇಕಾಗಿತ್ತು. ಈ ಅಡಚಣೆಯನ್ನು ಹನುಮಂತ ದೇವರು ನಿವಾರಣೆ ಮಾಡಿದರು. ಅದಕ್ಕೋಸ್ಕರ ಅವರಿಗೆ ದುರ್ಗಮ ಇತ್ತು. ಮುಂದೆ ಇವ್ರನ್ನೆಲ್ಲ ಸಂಹಾರ ಮಾಡಿದಾಗ ಎಲ್ಲರೂ ಹೋಗಲಿಕ್ಕೆ ಅನುಕೂಲ ಆಯಿತು ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕೆ ವಾದಿರಾಜ ಹೇಳ್ತಾರೆ, ಯದ್ಯಪಿ ಪವನಾತ್ಮಜಸ್ಯ ಛಾಯಾಯ ಗ್ರಹಣೇ ಸತಿ ಹನುಮಾನ್ ಅಪ್ಯಾಗತಃ ತಥಾಪಿ ಬ್ರಹ್ಮಣೋ ವರಪಾಲನಾಯ ಆಗಮನಂ ನತು ಛಾಯಾಗ್ರಹಣ ಸತ್ವಾದಿತಿ ಸೂಚಯಿತು ಛಾಯಮವಾಕ್ಷಿಪದಸೌ ಇತ್ಯೇ ಉಕ್ತಂ. ಅವರಿಗೇನು ಅವಳು ಎಳ್ಕೊಂಡ್ರು ಬಿಡದಂಗೆ ಅವನು ಹೋಗ್ಬಿಡ್ಬೋದಾಗಿತ್ತು. ಹನುಮಂತದೇವರು ಸಂಹಾರ ಮಾಡಬೇಕಿತ್ತು, ಸಂಹಾರ ಮಾಡಬೇಕು ಅಂತ ಮಾಡಿದರು. ಹಾಗಾಗಿ ಅದನ್ನು ಅವರು ಸಂಹಾರ ಮಾಡಿ ಸಿಮ್ಮಿಕೆಯನ್ನು ಸಂಹಾರ ಮಾಡಿದರು. ಸುರಸೆಯನ್ನು ಬಾಯಿನಲ್ಲಿ ಹೋಗುವ ಎರಡೇ ವ್ಯತ್ಯಾಸ, ಸುರಸೆ ಸಜ್ಜೀವ. ಅವಳು ಪ್ರಾಣದೇವರನ್ನು ಕೇಳಿ ನೀನು ನನ್ನ ಒಳಗಡೆ ಬಾ ಅಂತ ಕೇಳಿ ಕರ್ಕೊಂಡ್ಲು. ಸಿಮ್ಮಿಕೆ ರಾಕ್ಷಸಿ, ಅವಳು ಕೇಳಲಿಲ್ಲ, ಸಿಕ್ಕಿದ್ದು ತಿನ್ಲಿಕ್ಕೆ ಹೋದ್ಲು. ಅವಳ ಕೈಯಲ್ಲಿ ಅರಗಿಸ್ಕೊಳ್ಳಿಕ್ಕಾಗಲಿಲ್ಲ, ಅವಳು ಹೋದ್ಲು. ಆಮೇಲೆ ಮುಂದೆ ಹೇಳ್ತಾರೆ, ನಿಸ್ಸೀಮಂ ಆತ್ಮಬಲಮಿತ್ಯನ ದರ್ಶಯಾನೋ ಹತ್ತೈವ ತಾಮಪಿ ವಿಧಾತೃವರಾಭಿಗುಪ್ತಾಂ ಲಂಬೇ ಸಲಂಬ ಶಿಖರೇ ನಿಪಪಾತ ಲಂಕಾ ಪ್ರಾಕಾರ ರೂಪಕ ಗಿರಾವತ ಸಂಚುಕೋಚ. ನಿಸ್ಸೀಮ ಬಲ ಅಂದರೆ ಸೀಮೆ ಇಲ್ಲದ ಬಲ, ಅಂದರೆ ಎಣಿಕೆ ಇಲ್ಲದ ಬಲ, ಸಮ ಇಲ್ಲದ ಬಲ ಹನುಮಂತನದು. ಅದನ್ನು ಪ್ರೂವ್ ಮಾಡಲಿಕ್ಕೆ, ನಿರೂಪಿಸಲಿಕ್ಕೆ ಹನುಮಂತ ದೇವರು ಸಿಮ್ಮಿಕೆಯನ್ನು ಬ್ರಹ್ಮವರದಿಂದ ರಕ್ಷಿತಳಾಗಿದ್ದರು, ಅವಳನ್ನು ಕೊಂದರು. ಮುಂದೆ ಹೋಗ್ತಾ ಇದ್ದಾಗ ಲಂಬ ಶಿಖರ, ಎತ್ತರವಾದ ಶಿಖರ, ಲಂಕೆ ಸುತ್ತಲೂ ಪ್ರಾಕಾರದಂತಿತ್ತು, ಅದರ ಮೇಲೆ ಧುಮುಕ್ತಾರೆ. ತ್ರಿಕೂಟ ಪರ್ವತ ಅಂತ ಹೆಸರು. ತುಂಬ ಎತ್ತರವಾದ ಶಿಖರಗಳಿದೆ ಅಲ್ಲಿ, ಅದಕ್ಕೆ ಲಂಬ ಅಂತಲೇ ಹೆಸರಿತ್ತು. ಮಹೇಂದ್ರ ಪರ್ವತದಿಂದ ನೆಗೆದವನು ಹನುಮಂತ ಲಂಬ ಪರ್ವತ ಮೇಲೆ ಧುಮುಕ್ದ. ಹೋಗಿ ಕುಸಿದು ಹೋಗಿತ್ತಲ್ಲ, ಮಹೇಂದ್ರ ಪರ್ವತ ಒಳಗಡೆ ಹೋಗಿತ್ತು. ಅವನು ಇಳಿದಾಗ ಆ ಲಂಬ ಪರ್ವತನು ಕೆಳಗಡೆ ಹೋಯಿತು. ಗಿರವು ಅನ್ನೋದನ್ನು ಎರಡು ಗಿರವು ದ್ವಿವಚನ, ಅದು ಆ ಮಹೇಂದ್ರ ಪರ್ವತ ಲಂಬ ಪರ್ವತ ಎರಡೂ. ತಥಾ ಸ ಲಂಬಸ್ಯ ಗಿರೇ ಸಮೃದ್ಧೇ ವಿಚಿತ್ರಕೂಟೆ ನಿವಪಾತಕೂಟೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ, ಆಲಂಬ ಶಿಖರೇ ಲಂಬೆ ಲಂಕಾ ಪ್ರಾಕಾರ ರೂಪಕ್ಕೆ ನಿವಪಾತ ಕಪಿಶ್ರೇಷ್ಠ ಸ ತ್ರಿಕೂಟೋಪಶೋಭಿತೆ. ಲಂಕೆಯ ಸುತ್ತಲೂ ಕೋಟೆಯಂತೆ ಇತ್ತು ಪರ್ವತ, ಅದು ಸಮುದ್ರ ಲಂಕೆಗೆ ಜಲದುರ್ಗ, ಇದು ಕೋಟೆ ದುರ್ಗ ಆಗಿತ್ತು. ಹನುಮಂತ ಹಾರುವಾಗ ಮಹಿಮಾ ದೊಡ್ಡ ಆಕಾರ ತಗೊಂಡಿದ್ದ. ಈಗ ಚಿಕ್ಕದನ್ನು ಮಾಡಿಕೊಂಡು ಯೋಗ ಸಿದ್ಧಿಗಾಗಿ ನಿದರ್ಶನ. ಯೋಗ ಸಿದ್ಧಿ ಮಾಡಿದವರು ಅಣಿಮ ಆಗ್ತಾರೆ. ಅದನ್ನು ಎರಡನ್ನೂ ಹನುಮಂತ ನಾನು ಮಾಡ್ತೀನಿ ಅಂತ ತೋರಿಸ್ದ. ತನ್ನ ಸಿಮ್ಮಿಕೆಯನ್ನು ನಾಶ ಮಾಡ್ತಾನಲ್ಲ, ನನ್ನಲ್ಲಿ ಅಪಾರ ಸಾಮರ್ಥ್ಯ ಇದೆ, ನಿಸ್ಸೀಮ ಆತ್ಮಬಲಂ ಅಂತ ತೋರಿಸ್ತಾನೆ. ಪುನಃ ಪ್ರಕಟಿಸ್ತಲೇ ಇದ್ದಾಗ
ನಿಪಪಾತ ಎಂಬುದು ಹನುಮಂತ ಹೇಳಿದ ರಭಸವನ್ನು ತೋರಿಸುತ್ತೆ, ಅತ್ಯಂತ ಪರಿಣಾಮಕಾರಿಯಾಗಿ ತೋರಿಸುತ್ತೆ ಅಂತ ಹೇಳ್ತಾರೆ. ಹೀಗೆ ತೋರಿಸಿಬಿಟ್ಟು ಮುಂದೆ ಹನುಮಂತ ದೇವರು ತನ್ನ ಪ್ರಯಾಣವನ್ನು ಮುಂದುವರಿಸಿ ಮುಂದೆ ಲಂಕಾಪಟ್ಟಣವನ್ನು ರಕ್ಷಿಸುತ್ತಿರುವ ಲಂಕಿಣಿಯನ್ನು ಪರಾಜಯ ಮಾಡ್ತಾರೆ ಎನ್ನುವ ಜೊತೆಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣನಿಗೆ ಅರ್ಪಿಸೋಣ, ಭಾರತೀಯ ರಮಣ ಮುಖ್ಯಾನಂದ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ನಾಳೆ ಪ್ರವಚನ ಇರೋದಿಲ್ಲ, ನಾಡಿದ್ದಿರುತ್ತೆ. ನಾಳೆ ಅನಿವಾರ್ಯ ಕಾರಣದಿಂದ ನಾನು ಬರಲಿಕ್ಕಾಗಲ್ಲ. ನಾಡದಿಂದ 30ನೇ ತಾರೀಕು ತನಕ ಕಂಟಿನ್ಯೂಸ್ ಇರುತ್ತೆ. ಲಂಕಿಣಿಯ ಪರಾಜಯವನ್ನು ಹೇಗೆ ಮಾಡ್ದ, ಮುಂದೆ ಹನುಮಂತ ದೇವರು ಸಮುದ್ರೋಲ್ಲಂಘನವನ್ನು ಹೇಗೆ ಮಾಡಿದ್ರು ಅಂತ ಮುಂದಿನ ಕಥೆಯನ್ನು ನಾಡಿದ್ದು ಅಂದರೆ ಭಾನುವಾರ ನಾವು ಚಿಂತನೆ ಮಾಡೋಣ ಅಂತ ಹೇಳಿ ಇವತ್ತಿನ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಅಂತರ್ಗತ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮಂತ್ರಿ ಬುದ್ಧ